Hello guys, welcome back to my YouTube channel. ನೀವು ಇಲ್ಲಿ ಹೊಸಬ್ರಾಗಿದ್ರೆ ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ and every alternative days definitely one video ಅಪ್ಲೋಡ್ ಮಾಡ್ತೀನಿ and most of the video ಬಂದ್ಬಿಟ್ಟು ನೀವು ಕೇಳಿರೋ ಪ್ರಕಾರ ಅಂದ್ರೆ ನಿಮ್ಮ ಒಂದು ರಿಕ್ವೆಸ್ಟ್ ಪ್ರಕಾರನೇ ಆಗಿರುತ್ತೆ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಈಗಲೇ ಹಾಕಿ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಮೆಜಾರಿಟಿ ಕಮೆಂಟ್ಸ್ ಬರುತ್ತಲ್ಲ ಅದ್ರ ವೈಸ್ ಬರ್ತೀನಿ. ಲೈಕ್ ಜಾಸ್ತಿ ಕಮೆಂಟ್ಸ್ ಯಾವ್ದ್ರ ಮೇಲೆ ಇರುತ್ತೆ ಆ ವಿಡಿಯೋನ ಫಸ್ಟ್ ಮಾಡ್ತೀನಿ ಅಂಡ್ ದೆನ್ ನೆಕ್ಸ್ಟ್ ಕಮೆಂಟಿಗೆ ಬರ್ತೀನಿ. ಸೊ ಡೆಫಿನೆಟ್ಲಿ ನೆಗ್ಲೆಕ್ಟ್ ಅಂತೂ ಮಾಡಲ್ಲ ನೀವು ಸೂಚಿಸಿರೋ ಟಾಪಿಕ್ ಬಗ್ಗೆ ಮಾಡೋದಕ್ಕೆ. ಓಕೆ, ಸೊ ಎಸ್, ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡಿರ್ತೀರ ನೀವು ಏನ್ರ ಬಗ್ಗೆ ಆಗಿರುತ್ತೆ ಈ ವಿಡಿಯೋ ಅಂತ. ಎಸ್, ಇದ್ ಬಂದ್ಬಿಟ್ಟು ನಿಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ಆಗಿರುತ್ತೆ. ಸೊ ಏನೆಲ್ಲ ಕಂಟೆಂಟ್ ಇಲ್ಲಿ ನಾನು ಇನ್ಕ್ಲೂಡ್ ಮಾಡ್ತೀನಿ ಅಂತ ಆಲ್ರೆಡಿ ಪ್ರಿಪೇರ್ಡ್ ಆಗಿ ಬಂದಿದ್ದೀನಿ ಗೈಸ್. ಸೊ ಹೋಗೋದಕ್ಕೂ ಮುಂಚೆ ಇನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ನೀವು ಡೈರೆಕ್ಟ್ ಆಗಿ ವಾಟ್ಸ್ಆ್ಯಪ್ ಮಾಡ್ಬೋದು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು ಅಂದ್ರೂ ಸೇಮ್ ನಂಬರ್ಗೆ ವಾಟ್ಸ್ಆ್ಯಪ್ ಮಾಡಿದ್ರೆ ಆಯಿತು. ಓಕೆ, ಸೊ ಆಪ್ಷನ್ಸ್ ಕೊಡೋದಕ್ಕೂ ಮುಂಚೆ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಇನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ, ಒನ್ ಥಿಂಗ್ ಈಸ್ ಪರ್ಸ್ನಾಲಿಟಿ ಅಥವಾ ನೇಚರ್ ಆಫ್ ದ ಪರ್ಸನ್. ನಿಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ಅವರ ಪರ್ಸ್ನಾಲಿಟಿ ಏನಾಗಿರುತ್ತೆ ಅನ್ನೋದಕ್ಕೆ ಒಂದು ಟ್ಯಾರೋ ಆ್ಯಂಡ್ ಒನ್ ಒರಾಕಲ್ನ ಪುಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಅವರ ಫಿಸಿಕಲ್ ಅಪಿಯರೆನ್ಸ್, ಅವರ ಲುಕ್ಸ್ ಆಗಿರ್ಬೋದು, ಅವರ ಎನರ್ಜಿ ಆಗಿರ್ಬೋದು, ಹೊರಗಡೆ ಜನರ ಜೊತೆ ಮಾತಾಡ್ಬೇಕಾದ್ರೆ ಆಕ್ಟಿವ್ ಆಗಿರ್ತಾರ, ಇಂಟ್ರೋವರ್ಟ್ ಆಗಿರ್ತಾರ, ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ. ಆಲ್ರೆಡಿ ಕಮಿಟ್ ಆಗಿರೋರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ, ನಾನು ರೈಟ್ ಪರ್ಸನ್ ಜೊತೆ ಇದ್ದೀನ ಅಂತ. ಆ್ಯಂಡ್ ಇನ್ ಕೇಸ್ ಒನ್ ಸೈಡೆಡ್ ಲವ್ ಇದ್ರೆ ಡಬಲ್ ಕನ್ಫರ್ಮೇಶನ್ ಮಾಡ್ಕೋಬಹುದು, ನಾನು ರೈಟ್ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನ ಅಂತ. ಓಕೆ, ಆ್ಯಂಡ್ ಅವರ ಕರಿಯರ್ ಆ್ಯಂಡ್ ಲೈಫ್ ಸ್ಟೈಲ್, ಯಾವ ಒಂದು ಜಾಬ್ ಮಾಡ್ತಾ ಇದ್ದಾರೆ, ಅವರ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ. ಆ್ಯಂಡ್ ದೆನ್ ಟೈಮಿಂಗ್, ಅಂದರೆ ನೀವು ಮೀಟ್ ಆಗುವಂಥ ಟೈಮಿಂಗ್. ಸೊ ಈ ಒಂದು ವಿಚಾರದಲ್ಲಿ ಆಲ್ರೆಡಿ ಮೀಟ್ ಆಗಿದ್ದೀರಾ ಅನ್ನೋದಕ್ಕೂ ನಾನು ಟ್ಯಾರೋ ಕಾರ್ಡ್ ಪುಲ್ ಮಾಡ್ತೀನಿ. ಮೀಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಯಾವಾಗ ಫ್ಯೂಚರಲ್ಲಿ ಮೀಟ್ ಆಗ್ತೀರಾ ಅಂದರೆ ಯಾವಾಗ ಮೀಟ್ ಆಗ್ಬೋದು, ಲೇಟ್ ಆಗುತ್ತಾ ಏನು ನೋಡೋಣ. ಆ್ಯಂಡ್ ಅವ್ರು ನಿಮ್ಮನ್ನ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತ, ಅಂದರೆ ನಿಮ್ಮ ಲೈಫಲ್ಲಿ ಅವ್ರು ಯಾವ ರೀತಿಯಾದ ಒಂದು ಎನರ್ಜಿನ ಅಥವಾ ನಿಮಗೆ ಯಾವ ಥರ ಒಂದು ಫೀಲ್ ಆಗುತ್ತೆ ಅವ್ರು ನಿಮ್ಮನ್ನ ಮಾತಾಡಿಸ್ಬೇಕಾದ್ರೆ. ಆ್ಯಂಡ್ ದೆನ್ ಏಂಜಲ್ ಕಡೆಯಿಂದ ಸ್ಪೆಷಲ್ ಮೆಸೇಜ್ ನಿಮಗೆ ಏನಿದೆ ಅಂತ ನೋಡೋಣ. ಸೊ ಇಷ್ಟನ್ನ ಈ ವಿಡಿಯೋದಲ್ಲಿ ನಾವು ಫುಲ್ಫಿಲ್ ಅಥವಾ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ ಗೈಸ್. ಸೊ ಐ ಗೆಸ್ ಇವಾಗ ಆಪ್ಷನ್ಸ್ನ ಚೂಸ್ ಮಾಡುವಂಥ ಸಮಯ. ಡೈಸ್ ಇಲ್ಲಿ ಸುಮ್ಮನೆ ಇಟ್ಟಿಲ್ಲ, ಡೆಫಿನೆಟ್ಲಿ ಡೈಸ್ನ ಯೂಸ್ ಮಾಡ್ಕೊತಾ ಇದೀನಿ. ಸೊ ನಿಮ್ಮ ಕಣ್ಮುಂದೆ ಇವಾಗ 2 ಆಪ್ಷನ್ ಆಲ್ರೆಡಿ ಬಂದಿದೆ ಅನ್ಕೊಂತೀನಿ ಗೈಸ್. ಸೊ ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ. ಯಾವ ಒಂದು ಆಪ್ಷನ್ ಕಡೆ ನೀವು ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ದೀರಾ ಅಥವಾ ಯಾವ ಒಂದು ಆಪ್ಷನ್ ನಿಮ್ಮ ಲೈಫ್ಗೆ ರಿಲೇಟ್ ಆಗುತ್ತೆ ಆ ಆಪ್ಷನ್ನ ನೀವು ಚೂಸ್ ಮಾಡ್ಬೋದು. ಟೈಮ್ ತಗೊಳ್ಳಿ. ಆ್ಯಂಡ್ ಆಲ್ರೆಡಿ ಟೈಮ್ ಏನು ಬೇಡ, ನಾನು ಆಲ್ರೆಡಿ ಚೂಸ್ ಮಾಡಿದ್ದೀನಿ ಅನ್ಸಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಅಥವಾ ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ಗೆ ಹೋಗಿ ಅಲ್ಲಿ ಟೈಮ್ ಸ್ಟ್ಯಾಂಪ್ಸ್ ಎಲ್ಲ ಆಲ್ರೆಡಿ ಹಾಕಿದ್ದೀನಿ. ಸೊ ಡೈರೆಕ್ಟಾಗಿ ಹೋಗ್ಬೋದು ಅಂತ ಹೇಳ್ದೆ ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಬಾಯ್. ಹಲೋ, ಯಾರೆಲ್ಲ ಗ್ರೂಪ್ 1 ಅಥವಾ ಫಸ್ಟ್ ಇಮೇಜ್ ಚೂಸ್ ಮಾಡಿದ್ರಿ, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಏನೆಲ್ಲ ಮೆಸೇಜಸ್ ನಿಮಗಿಲ್ಲಿ ಕಂಪ್ಲೀಟಾಗಿ ಓಪನ್ ಅಪ್ ಆಗುತ್ತೆ ಅಂತ ನೋಡೋಣ. ಆ್ಯಂಡ್ ಆಲ್ರೆಡಿ ಕಮಿಟ್ಮೆಂಟಲ್ಲಿ ಇರೋರಿಗೆ ರೈಟ್ ಪರ್ಸನ್ ಜೊತೆ ಇದ್ದೀರಾ ಅಂತ ನೀವು ರಿಲೇಟ್ ಮಾಡ್ಕೋಬೋದು, ಕಂಪೇರ್ ಮಾಡ್ಕೋಬೋದು. ಬಿಕಾಸ್ ನೀವು ಈ ಒಂದು ವಿಡಿಯೋನ ಚೂಸ್ ಮಾಡಿದ್ದೀರಾ ಅಂದರೆ ಇದರಲ್ಲಿ ನಿಮಗೊಂದು ಇಂಪಾರ್ಟೆಂಟ್ ಮೆಸೇಜ್ ಇದೆ ಅಂತಲೇ ಅರ್ಥ. ಆಲ್ರೈಟ್, ಸುಮ್ಮನೆ ನೀವು ಕ್ಲಿಕ್ ಮಾಡಿರಲ್ಲ. ಆ್ಯಂಡ್ ಸ್ಟಾರ್ಟ್ ಮಾಡೋಣ. ಕರೆಕ್ಟಾಗಿ ಶಫಲ್ ಮಾಡೋಣ. ಶಫಲ್ ಮಾಡೋ ಟೈಮಲ್ಲಿ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಟ್ಯಾರೋ ಕಾರ್ಡ್ ರೀಡಿಂಗ್ ಪರ್ಸ್ನಲ್ ರೀಡಿಂಗ್ ಮಾಡಿಸ್ಕೋಬೇಕು ಡಿಸ್ಕ್ರಿಪ್ಷನಲ್ಲಿ ಅಲ್ಲಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಯಾರಿಗೆಲ್ಲ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್. ಆಲ್ರೈಟ್, ನಮ್ಮ ಫಸ್ಟ್ ಕ್ವೆಶನ್, ಫಸ್ಟ್ ಗ್ರೂಪ್ ಅಥವಾ ಫಸ್ಟ್ ಇಮೇಜ್ ಚೂಸ್ ಮಾಡಿದವ್ರಿಗೆ ಫಸ್ಟ್ ಥಿಂಗ್ ಈಸ್ ಪರ್ಸ್ನಾಲಿಟಿ ಅಥವಾ ಈ ಪರ್ಸನ್ದು ನೇಚರ್ ಬಗ್ಗೆ ಏನು ಮೆಸೇಜ್ ಬರುತ್ತೆ ಅಂತ ನೋಡೋಣ. ಓಕೆ, ಸೊ ಗ್ರೂಪ್ 1 ಅಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅಂತ ಇದ್ರೆ 111 ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು.
ಸೊ ಏನೆಲ್ಲ ಮೆಸೇಜಸ್ ಬರುತ್ತೆ ನೋಡೋಣ. ಗ್ರೂಪ್ 1 ನನ್ನ ಮೈಂಡ್ ಅಂತೂ ಕಂಪ್ಲೀಟ್ಲಿ ಓಪನ್ ಆಗಿದೆ. ಸೊ ಮೆಸೇಜ್ ಬರೋದಕ್ಕೆ ರಿಸೀವ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಮೈಂಡ್ ಓಪನ್ ಆಗಿದ್ರೆ. ಸೊ ಗ್ರೂಪ್ 1 ಆಲ್ರೆಡಿ ಒಂದು ಮೆಸೇಜ್ ಬಂದಿದೆ. ಇದ್ರ ಜೊತೆಗೆ ನಾವು ರಿವರ್ಸಲ್ ನಾನು ತಗೊಳ್ಳಲ್ಲ. ಒನ್ ಥಿಂಗ್ ನಾನು ಹೇಳೋದನ್ನ ಮತ್ತೆ ಒರಾಕಲ್ ಮೆಸೇಜ್ ಏನು ಬರುತ್ತೆ ನೋಡೋಣ ಗ್ರೂಪ್ 1 ಅವ್ರಿಗೆ. ಅವರ ಪರ್ಸ್ನಾಲಿಟಿ ಅಥವಾ ನೇಚರ್ ಬಗ್ಗೆ ಏನು ಮೆಸೇಜ್ ಇದೆ ಗ್ರೂಪ್ 1ಗೆ ನೋಡೋಣ. ಸೊ ಫಾರ್ ಗ್ರೂಪ್ 1, ಏನು ಮೆಸೇಜ್ ಇದೆ ಫಾರ್ ಗ್ರೂಪ್ 1 ಒರಾಕಲ್ ಮೆಸೇಜ್ ಕ್ಯಾಂಡಲ್ದು. ಆಲ್ರೈಟ್, ಓಕೆ. ಕಾರ್ಡ್ಸ್ ಬರ್ದನಿರೋದು ನೋಡಿದ್ರೆ ಕೈಂಡ್ ಆಫ್ ರಿಯಲಿ ಓಪನ್ ಮೈಂಡೆಡ್ ಅಲ್ಲ, ಲೈಕ್ ಏನಿದೆ ಅದನ್ನ ಈಸಿಯಾಗಿ ಎಕ್ಸ್ಪ್ರೆಸಿವ್ ಅಲ್ಲ ಅಂತ ನೋಡ್ತಾ ಇದ್ದೀನಿ ಮೇನ್ ಆಗಿ ಗ್ರೂಪ್ 1 ಅವ್ರಿಗೆ. ಓಕೆ, ಇದಿಲ್ಲಿರಲಿ, ರಿವೀಲ್ ಮಾಡೋಣ. ಒನ್ ಥಿಂಗ್ ಇಸ್, ಓಕೆ, ಕಿಂಗ್ ಆಫ್ ಸ್ವರ್ಡ್ಸ್ ಮುಂಚೆ ಹೇಳ್ದಂಗೆ ಬೇಗ ಓಪನ್ ಅಪ್ ಆಗಲ್ಲ ಇವರು ಅಂತ. ಬಿಕಾಸ್ ಕಿಂಗ್ ಆಫ್ ಸ್ವರ್ಡ್ಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ವೆರಿ ಸ್ಮಾರ್ಟ್ ಪರ್ಸನ್ ಆಗಿರ್ತಾರೆ. ಓಕೆ, ಆ್ಯಂಡ್ ಅಥಾರಿಟೇಟಿವ್ ಪರ್ಸನ್. ಡೆಫಿನೆಟ್ಲಿ ಯಾರಾದ್ರು ನಿಮ್ಮ ಮನಸ್ಸಲ್ಲಿ ಆಲ್ರೆಡಿ ಇದ್ದರೆ, ಇನ್ ಕೇಸ್ ಈ ಪರ್ಸನ್ ಏನಾದರೂ ಒಂದು ಅಥಾರಿಟಿ ಓನ್ ಮಾಡ್ತಾ ಇದ್ರೆ, ಅಥವಾ ಯಾವುದೋ ಒಂದು ಬಿಸ್ನೆಸ್ನ ರೂಲ್ ಮಾಡ್ತಾ ಇದ್ರೆ, ಅಥವಾ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇದ್ರೆ, ಇವ್ರದ್ದು ಅದರಲ್ಲಿ ಹೆಡ್ ರೋಲ್ ಇರುತ್ತೆ. ಇವರು ಇನ್ನೊಬ್ರು ಅಂಡರ್ ವರ್ಕ್ ಮಾಡೋದ್ಕಿಂತ ಇವರ ಒಂದು ಇನ್ಸ್ಟ್ರಕ್ಷನ್ ಬೇರೆಯವ್ರು ಕೇಳೋದು, ಬೇರೆಯವ್ರು ಇವರ ಒಂದು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡೋದು, ಈ ಥರ ಪಾಸಿಬಿಲಿಟೀಸ್ ಇದೆ. ಆ್ಯಂಡ್ ಲೀಗಲ್ ಮ್ಯಾಟರ್ಸಲ್ಲಿ ಯಾರಾದರೂ ವರ್ಕ್ ಮಾಡ್ತಾ ಇದ್ರೆ, ಲಾ ಅಲ್ಲಾಗಿರಬಹುದು, ಲಾಯರೇ ಆಗಿರ್ಬೋದು, ಜಡ್ಜ್ ಆಗಿರ್ಬೋದು, ಕೋರ್ಟಲ್ಲಿ ವರ್ಕ್ ಮಾಡ್ತಿರೋದಾಗಿರ್ಬೋದು, ಅಥವಾ ಗೌರ್ಮೆಂಟ್, ಎಸ್ಪೆಷಲಿ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಿರೋರಾಗಿರಬಹುದು. ಸೊ ಇನ್ ಕೇಸ್ ನಿಮ್ಮ ಮನಸ್ಸಲ್ಲಿ ಯಾರು ಇದ್ರೆ, ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್, ನೀವು ರೈಟ್ ಪರ್ಸನ್ ಜೊತೆ ಇದ್ದೀರಾ ಅಂತ. ಇನ್ನು ಸಿಂಗಲ್ ಆಗಿದ್ರೆ ಪಾಸಿಬಿಲಿಟಿ ಇದೆ ನಿಮ್ಮ ಪಾರ್ಟ್ನರ್ ತುಂಬ ಡಾಮಿನೇಟಿಂಗ್ ಆಗಿರ್ತಾರೆ. ಓವರ್ಲಿ ಡಾಮಿನೇಟಿಂಗ್ ಅಂತ ಹೇಳಲ್ಲ, ಬಟ್ ಮೋರ್ ದೆನ್ ಎಮೋಷ್ನಲ್ ಅನಾಲಿಟಿಕಲ್ ಪರ್ಸನ್ ಆಗಿರ್ತಾರೆ ಇವರು. ಅಂದರೆ ಯಾವುದೇ ಒಂದು ಸಿಚುವೇಶನ್ನು ಅಪ್ರೋಚ್ ಮಾಡೋದಕ್ಕೂ ಮುಂಚೆ ಅದ್ರ ಬಗ್ಗೆ ಒಂದು ಯೋಚನೆ ಮಾಡಿರ್ತಾರೆ. ಅದನ್ನ ಹೆಂಗೆ ಅಪ್ರೋಚ್ ಮಾಡಬೇಕು ಅಂತ ಯೋಚನೆ ಮಾಡಿರ್ತಾರೆ. ತುಂಬ ಮೆಚ್ಯೂರ್ಡ್ ಪರ್ಸನ್ ಆಗಿರ್ತಾರೆ. ತಲೆಯಲ್ಲಿ ಏನೇ ಟೆನ್ಷನ್ ಇದ್ರೂ ಹೊರಗಡೆ ಒಂಥರ ಕೂಲ್ ಆಟಿಟ್ಯೂಡ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಅಂದರೆ ಜಾಸ್ತಿ ಟೆನ್ಷನ್ ತಗೊಳ್ಳಲ್ಲ, ಒಂದು ಕೂಲ್ ಪರ್ಸನ್ ಥರ. ಆ್ಯಂಡ್ ಒನ್ ಥಿಂಗ್ ಇಸ್ ಡಿಸಿಪ್ಲಿನ್ಡ್ ಆಗಿರ್ತಾರೆ, ವೆರಿ ಇಂಟೆಲಿಜೆಂಟ್, ಆನೆಸ್ಟ್ ಆಗಿರ್ತಾರೆ. ಏನು ಅನ್ಸುತ್ತೆ ಅದನ್ನ ಆನೆಸ್ಟ್ ಆಗಿ ಹೇಳ್ತಾರೆ. ನೋ ಮ್ಯಾಟರ್ ಅವ್ರ ಅಪೋಸಿಟ್ ಪರ್ಸನಿಗೆ ಅದು ಬೇಜಾರು ಆಗುತ್ತಾ, ಅವ್ರು ಏನು ಅನ್ಕೊಂತಾರೋ, ಈ ಥರ ಮನೋಭಾವ ಪರ್ಸನ್ನೇ ಅಲ್ಲ ಇವರು. ಯಾರಿಗೂ ಇನ್ಫ್ಲೂಯೆನ್ಸ್ ಆಗಲ್ಲ. ಓಕೆ, ಗ್ರೂಪ್ 1 ಅಂದರೆ ಇವ್ರು ನಮ್ಮ ಮಾವನ ಮಗ ಅಥವಾ ಇವ್ರು ನನ್ನ ದೊಡ್ಡಪ್ಪನ ಮಗ, ನಾನು ಇವನಿಗೆ ಯಾವಾಗಲೂ ಸಪೋರ್ಟ್ ಮಾಡಬೇಕು, ಇವ್ರು ನಮ್ಮ ಅಕ್ಕ, ಇವ್ರು ನನ್ನ ತಂಗಿ, ಯಾವಾಗಲೂ ಇವ್ರು ಸರಿನೋ ತಪ್ಪೋ ಇವ್ರು ಸಪೋರ್ಟ್ ಮಾಡ್ಬೇಕು, ಹಂಗಲ್ಲ. ಇವರು ಬೇಗ ಇನ್ಫ್ಲೂಯೆನ್ಸ್ಡ್ ಆಗಲ್ಲ. ಅವ್ರು ಮಾಡಿದ್ದೇ ರೂಲ್ಸು ಹಂಗಂತ ಅವರು ನೆಗೆಟಿವ್ ರೂಲ್ಸ್ ಮಾಡ್ತಾರೆ ಅಂತ ಹೇಳಲ್ಲ. ಡಾಮಿನೇಟಿಂಗ್ ಅಂದ ಕೂಡಲೇ ಇನ್ನೊಬ್ರನ್ನ ಕಂಟ್ರೋಲಲ್ಲೇ ಇಟ್ಕೋಬೇಕು, ಆ ಕ್ಯಾರೆಕ್ಟರಿಸ್ಟಿಕ್ಕು ಅಲ್ಲ. ಬಟ್ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಫಾಲೋ ಮಾಡ್ತಾರೆ. ಅಥವಾ ಅವ್ರ ರೈಟ್ಸ್ ಅನ್ನೋದೊಂದು ಏನಿದೆ, ಆ ರೈಟ್ಸಿಗೆ ತಕ್ಕಂತೆ ಇರ್ತಾರೆ. ಓಕೆ, ಆ್ಯಂಡ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಇವರಲ್ಲಿ ಪಾರ್ಶಾಲಿಟಿ ಅನ್ನೋದಂತೂ ಇಲ್ಲ. ಇನ್ ಕೇಸ್ ನೀವೇ ಇವರ ಪಾರ್ಟ್ನರ್ ಮುಂಚೆ ಡೆಫಿನೆಟ್ಲಿ ಫ್ಯೂಚರಲ್ಲಿ ಪಾರ್ಟ್ನರ್ ಆದಾಗ, ಇವಳು ನನ್ನ ಪಾರ್ಟ್ನರು, ಇವರು ಅಥವಾ ಇವ್ರು ನನ್ನ ಪಾರ್ಟ್ನರ್, ಇವ್ರು ಏನು ಹೇಳಿದ್ರು ನಾನು ಅದಕ್ಕೆ ಒಪ್ಕೊಬೇಕು, ಬಿಕಾಸ್ ನಮ್ಮಿಬ್ರ ಮಧ್ಯೆ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ, ಅವ್ರು ಹೇಳಿದ್ದಕ್ಕೆಲ್ಲ ಎಸ್ ಅನ್ಬೇಕು, ಚಾನ್ಸೇ ಇಲ್ಲ. ಇವ್ರು ಆ ಥರ ಪರ್ಸನ್ ಅಲ್ಲ. ಬಿಕಾಸ್ ಟ್ರುತ್ ಏನಿದೆ ಹಂಗಂತ ನಿಮ್ಗೆ ಎಗೇನೆಸ್ಟ್ ಆಗೇ ಹೋಗಬೇಕು ಹಂಗೂ ಅಲ್ಲ, ಆಯಿತಾ. ಅಲ್ಲಿ ನೀವು ಸತ್ಯ ಏನಿದೆ ಅದಕ್ಕೆ ನಿಂತ್ಕೊತಾರೆ. ಇನ್ ಕೇಸ್ ತಪ್ಪು ಅವ್ರ ಪಾರ್ಟ್ನರ್ ಸೈಡಿಂದನೇ ಆಗಿದ್ರು ಆ ತಪ್ಪನ್ನ ಹೈಲೈಟ್ ಮಾಡ್ತಾರೆ, ಅದನ್ನ ಸರಿ ಮಾಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಬಿಟ್ಬಿಡೋಣ, ಒಂದ್ಸತಿ ಆಯಿತು, 2 ಸತಿ ಆಯಿತು, ಹಿಂಗಲ್ಲ. ಡೆಫಿನೆಟ್ಲಿ ಒಂದು ರೂಲ್ಸ್ ರೆಗ್ಯುಲೇಷನ್ನ ಫಾಲೋ ಮಾಡ್ಕೊಳ್ಳೋ ಪರ್ಸನ್ ಆಗಿರ್ತಾರೆ ಇವರು. ಇವ್ರ ಲೈಫಲ್ಲಿ ಇವ್ರದ್ದೇ ಆದಂಥ ಒಂದಷ್ಟು ಬಿಲೀಫ್ ಸಿಸ್ಟಮ್ ಇರುತ್ತೆ. ಅದನ್ನ ಅವರು ವಿತೌಟ್ ಎನಿ ಮಿಸ್ಟೇಕ್, ವಿತೌಟ್ ಎನಿ ಫೇಲ್ಯೂರ್ ಅದನ್ನ ಫಾಲೋ ಮಾಡ್ತಾರೆ. ಆ್ಯಂಡ್ ಹಂಗಂತ ಅವ್ರು ಫಾಲೋ ಮಾಡಿದೆ ಅಂತ ನನ್ನ ಪಕ್ಕದವರು ನನ್ನೇ ಫಾಲೋ ಮಾಡ್ಬೇಕಂತ ಏನಿಲ್ಲ. ಐ ಫೀಲ್
ಇವರ ಒಂದು ಸ್ಟ್ರಿಕ್ಟ್, ಇವರ ಒಂದು ಡಿಸಿಪ್ಲಿನ್ಡ್ ನೇಚರ್ಗೆ ಜನ ಇವ್ರನ್ನ ಇಷ್ಟಪಡ್ತಾರೆ, ರಾದರ್ ದೆನ್ ಇವ್ರದೊಂದು ಎಂಟರ್ಟೈನಿಂಗ್ ನೇಚರ್, ಇವ್ರದೊಂದು ಡಾಮಿನೇಟಿಂಗ್ ನೇಚರ್ ಅಂತಲ್ಲ. ಬಟ್ ಓವರ್ ಆಲ್ ಏನು ಕೆಲಸನ ಅದಕ್ಕೆ ತಕ್ಕಂತೆ ಮಾಡೋದು, ಸ್ಮಾರ್ಟ್ನೆಸ್ನ ಯೂಸ್ ಮಾಡ್ಕೊಳ್ಳೋದು, ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಜನರಿಗೆ ತುಂಬ ಇಷ್ಟ ಆಗುತ್ತೆ ಇವ್ರದ್ದು. ದೇರ್ ಈಸ್ ದ ಫೇಟ್ಸ್ ಅಲ್ಲಿ ನೀವು ನಂಬರ್ ನೋಡ್ಬೋದು 1 ಮತ್ತೆ 7. 1 ಅಂತ ಬಂದ್ರೆ ಅಗೈನ್ ಇಟ್ಸ್ ಸನ್, ಅಥಾರಿಟೇಟಿವ್ ಪರ್ಸನ್, ಲೈಕ್ ಅ ಲೀಡರ್ಶಿಪ್ ಕ್ವಾಲಿಟಿ ನಿಮ್ಮ ಪರ್ಸನ್ ಅಲ್ಲಿ ಎದ್ದು ಕಾಣುತ್ತೆ, ಒಂದು ಬೋಲ್ಡ್ ಕ್ಯಾರೆಕ್ಟರ್ ಎದ್ದು ಕಾಣುತ್ತೆ. ಅಂದ್ರೆ ಇವರು ನನಗೊಂದು ಪವರ್ ಇದೆ, ನನ್ನನ್ನ ಶೋ ಆಫ್ ಮಾಡ್ಬೇಕು, ಅದಕ್ಕೋಸ್ಕರ ಹೈಲೈಟ್ ಆಗೋಣ, ಅದಕ್ಕೋಸ್ಕರ ಜನರ ಮುಂದೆ ಹೋಗೋಣ, ಈ ಕ್ಯಾರೆಕ್ಟರಿಸ್ಟಿಕ್ ಇರಲ್ಲ ಇವ್ರಿಗೆ. ಇವ್ರಿಗೆ ಹೆಂಗಂತಂದ್ರೆ ನನಗೊಂದು ಸ್ಥಾನ ಕೊಟ್ಟಿದ್ದಾರೆ, ನನಗೊಂದು ಪವರ್ ಕೊಟ್ಟಿದ್ದಾರೆ, ಅದಕ್ಕೆ ಯಾಕೆ ಮೋಸ ಮಾಡೋಣ, ಮೋಸ ಮಾಡೋದು ಬೇಡ, ನಾನು ನನ್ನ ಬಿಲೀಫ್ ಸಿಸ್ಟಮ್ಗೆ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋಣ, ನನ್ನ ನಂಬ್ಕೊಂಡು ಬಂದವರಿಗೆ ನಾನು ಮೋಸ ಮಾಡೋದು ಬೇಡ. ಸುಳ್ಳು ಅನ್ನೋದು ಇವರಿಗೆ ಮೊದಲನೇ ಹೇಟೆಸ್ಟ್ ಥಿಂಗ್. ಇವ್ರಿಗೆ ನಿಮ್ಮ ಬಗ್ಗೆ ಯಾವುದೇ ರೀತಿಯಾದ ಫೀಲಿಂಗ್ಸ್ ಇಲ್ಲ ಅಂದರೆ ಅದನ್ನ ಅವರು ಡೈರೆಕ್ಟಾಗಿ ಹೇಳ್ತಾರೆ, ಅದನ್ನ ಬಿಟ್ಟು ಡ್ರಾಮಾ ಎಲ್ಲ ಮಾಡಲ್ಲ, ಹಿಂದೊಂದು ಮುಂದೆ ಒಂದು ಎಲ್ಲ ಇಲ್ಲ. ಅವ್ರ ಫ್ಯಾಮಿಲಿನ ಹೆಂಗೆ ನೋಡ್ಕೊತಾರೆ, ನಿಮ್ಮನ್ನು ಹಾಗೆ ನೋಡ್ಕೊತಾರೆ, ನಿಮ್ಮನ್ನ ಹೇಗೆ ನೋಡ್ಕೊತಾರೆ ಹಾಗೆ ಫ್ಯಾಮಿಲಿನ ನೋಡ್ಕೊತಾರೆ, ಯಾವುದೇ ರೀತಿಯಾದ ಪಾರ್ಶಿಯಾಲಿಟೀಸ್ ಇಲ್ಲ. ಸೊ ಇಲ್ಲಿ ನೋಡ್ಬೋದು ಈ ಮೆಸೇಜ್ನ ನೀವು, fate, karma, acceptance that there are things you cannot change and knowing that those things are. ಸೊ ಈ ಮೆಸೇಜ್ನ ಓದಿ ಗೈಸ್, ಪಾಸ್ ಮಾಡ್ಕೊಂಡು ಈ ಮೆಸೇಜ್ನ ಓದ್ಬೋದು ನೀವು. ಓಕೆ, ಇಲ್ಲೂ ಕಂಟಿನ್ಯೂಯೇಷನ್ ಇದೆ, ಇದನ್ನ ಓದಿ. ಪಾಸ್ ಮಾಡ್ಕೊಂಡಿದ್ದೀರಾ ಅನ್ಕೊಂತೀನಿ. ಸೊ ಎಸ್, ಇವಾಗ ನಾನು ಇದು ಏನು ಅಂತ ಇಂಟರ್ಪ್ರೆಟ್ ಮಾಡ್ತೀನಿ ನಿಮಗೆ. ನೀವು ಈ ಮೆಸೇಜ್ನ ಡೈರೆಕ್ಟಾಗಿ ನೋಡ್ಬಂದ್ರೆ ಫೇಟ್ ಅಂದರೆ ಹಣೆ ಬರ. ಸೊ ಇವ್ರ ಲೈಫಲ್ಲಿ ಏನೇನು ಆಗ್ತಾ ಇದೆ ಅದನ್ನ ಕಂಪ್ಲೇಂಟ್ ಅಂತೂ ಮಾಡಲ್ಲ, ನನ್ನ ಲೈಫಲ್ಲೇ ಹಿಂಗೆ ಆಗ್ತಾ ಇದೆ, ಮೇ ಬಿ ನಾನೊಂದು ಅದೃಷ್ಟವಂತ ಪರ್ಸನ್ ಅಲ್ಲ ಅನ್ಸುತ್ತೆ, ಹಿಂಗೆಲ್ಲ ಇವರು ನಿಂತ್ಕೊಳ್ಳಲ್ಲ. ಓಕೆ, ನನ್ನ ಜೊತೆ ಇದಾಯಿತು, ಮೇ ಬಿ ಇದು ನನ್ನ ಹಣೆ ಬರದಲ್ಲಿತ್ತು. ಮೋರ್ ದ್ಯಾನ್ ಅವರ ಪರ್ಸ್ನಾಲಿಟಿಗೆ ಮೇಕಪ್ ಹಾಕೊಳ್ಳೋದು, ಅಂದರೆ ಅವರ ಮನಸ್ಸೇ ಒಂದು, ಅವ್ರು ತೋರಿಸ್ತಿರೋದೇ ಇನ್ನೊಂದು, ಅವ್ರ ಹೊರಗಡೆನೆ ಬೇರೆ ಪರ್ಸನ್, ಒಳಗಡೆನೆ ಬೇರೆ ಪರ್ಸನ್ ಆಗಲ್ಲ. ಜನ ನನ್ನ ಸ್ಟ್ರಿಕ್ಟ್ ಅನ್ಕೊತಾ ಇದ್ದಾರಾ, ಅನ್ಕೊಳ್ಳಿ, ನಾನು ಇನ್ನೊಬ್ರಿಗೆ ಕನ್ವಿನ್ಸ್ ಮಾಡಕ್ಕೆ ಇಲ್ಲಿ ಬಂದಿಲ್ಲ, ಇನ್ನೊಬ್ರಿಗೆ ಪಾಲಿಶ್ ಮಾಡಕ್ ಬಂದಿಲ್ಲ, ಇನ್ನೊಬ್ರಿಗೆ ಇನ್ಫ್ಲೂಯೆನ್ಸ್ಡ್ ಆಗಿ ಬಂದಿಲ್ಲ. ಒಂದಿನ ಊಟ ಮಾಡಿದ್ರು ಅದನ್ನ ನಾನು ಖುಷಿಲ್ ಮಾಡ್ಬೇಕು, ಅದರಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು, ಬೇರೆಯವ್ರಿಗೆ ಇರುತ್ತಾ ಬಿಡುತ್ತಾ ಅದು ನಂಗೆ ಗೊತ್ತಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಐ ಫೀಲ್ ಇವರು ಪಾರ್ಟ್ನರ್ಶಿಪ್ ಅಂತ ಬಂದಾಗ ದೇ ಟೇಕ್ ದೇರ್ ಸ್ಟ್ಯಾಂಡ್. ಯಾವತ್ತೂ ಆ ಪಾರ್ಟ್ನರ್ ಅವರ ಪಾರ್ಟ್ನರ್ ಅಂತ ಬಂದಾಗ ಅವ್ರಿಗೆ ಡಿಸಪಾಯಿಂಟ್ ಮಾಡೋದಾಗ್ಲಿ ಅದೆಲ್ಲ ಮಾಡಲ್ಲ. ಅವರ ರೈಟ್ಸ್ ಏನಿದೆ ಅದನ್ನ ಮಾಡ್ತಾರೆ. ಅವರ ಪಾರ್ಟ್ನರ್ಗೆ ಎಷ್ಟು ಕಂಫರ್ಟ್ನೆಸ್ ಕೊಡಬೇಕು, ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅದನ್ನ ಅವ್ರು ನೋಡ್ಕೊತಾರೆ ವಿತೌಟ್ ಎನಿ ಫೀಲ್. ಇವಾಗ ಅವರು ಆಸ್ ಅ ಬಾಯ್ ಫ್ರೆಂಡ್ ಅಥವಾ ಆಸ್ ಅ ಹಸ್ಬೆಂಡ್ ಆಗಿದ್ದಾರೆ ಅಂದರೆ, ಒಬ್ಬ ಹಸ್ಬೆಂಡ್ ಒಂದು ವೈಫಿಗೆ ಏನೇನು ಮಾಡಬೇಕು, ಲೈಕ್ ಒಂದು ಕಂಫರ್ಟ್, ಒಂದು ಸೆಕ್ಯೂರ್ ಫೀಲ್ ಮಾಡಿಸ್ಬೇಕು, ಎಲ್ಲಿ ಹೊರಗಡೆ ಹೋದ್ರೂ ಅವರು ಸೆಕ್ಯೂರ್ ಆಗಿ ಮನೆಗೆ ಬರ್ತಾರ ಅಂತ ಕೀಪ್ ಅಪ್ಡೇಟ್ ಮಾಡ್ಕೊತಾ ಇರ್ಬೇಕು, ನೋಡ್ಕೊತಾ ಇರಬೇಕು, ಅವ್ರನ್ನ ವಿಚಾರಿಸ್ತಾ ಇರಬೇಕು ಸೇಫ್ ಆಗಿದ್ದಾರಾ ಅಂತ. ಹಿಂಗೆ ಮನೆ ಹೊರಗಡೆ ಹೋದಾಗ ಲೈಕ್ ಏನೇನು ಮಾಡಬೇಕು ಆ್ಯಸ್ ಅ ಬಾಯ್ ಫ್ರೆಂಡ್ ಅದನ್ನ ಮಾಡ್ತಾರೆ. ಆ್ಯಂಡ್ ಆ್ಯಸ್ ಅ ಗರ್ಲ್ ಫ್ರೆಂಡ್ ಅಥವಾ ವೈಫ್ ಅಂತ ಇದ್ದಾಗ ಒಂದು ನರ್ಚರ್ ಮಾಡೋದು, ಎಮೋಷ್ನಲಿ ಅವರ ಪಾರ್ಟ್ನರ್ಗೆ ನಾನು ಇದೀನಿ ಹೆದರ್ಕೋಬೇಡ ಅಂತ ಮೋಟಿವೇಟ್ ಮಾಡೋದು. ಸೊ ಅವರು ಎಷ್ಟೇ ಅನಾಲಿಟಿಕಲ್ ಪರ್ಸನ್ ಆಗಿರ್ಬೋದು, ಬಟ್ ಅವರ ಒಂದು ಪಾರ್ಟ್ ರಿಲೇಶನ್ಶಿಪ್ಪಲ್ಲಿ ಅದನ್ನ ಗಿವ್ ಅಪ್ ಮಾಡಲ್ಲ. ನಾನು ಕರಿಯರ್ ಓರಿಯೆಂಟೆಡ್, ಸೊ ನನಗೆ ಹೆಂಗೋ ಒಂದು ಕಡೆ ಪರ್ಸ್ನಲ್ ಲೈಫ್ ಮ್ಯಾನೇಜ್ ಮಾಡೋದಕ್ಕಾಗಲ್ಲ. ಮೇ ಬಿ ಪಾಸಿಬಿಲಿಟಿ ಇದೆ ಗ್ರೂಪ್ 1 ಇವರು ಏನೇ ಕರಿಯರ್ ಓರಿಯೆಂಟೆಡ್ ಆಗಿದ್ರು, ಎಷ್ಟೇ ಕಷ್ಟ ಆದ್ರೂ ಒಂದು ಫ್ಯಾಮಿಲಿಲಿ ಎಷ್ಟು ಇನ್ವಾಲ್ವ್ ಆಗಬೇಕು ಅಷ್ಟು ಇನ್ವಾಲ್ವ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ಆ್ಯಂಡ್ ಸಮ್ಟೈಮ್ಸ್ ಹೆಂಗಾಗುತ್ತೆ ಅಂದರೆ, ಮೇ ಬಿ ನೀವು ಎಮೋಷ್ನಲ್ ಪರ್ಸನ್ ಆಗಿದ್ರೆ ಇವರು ಅನಾಲಿಟಿಕಲ್ ಪರ್ಸನ್ ಆಗಿರ್ತಾರೆ. ಸೊ ಸಮ್ಟೈಮ್ಸ್ ನೀವು ಓವರ್ಲಿ ಎಮೋಷ್ನಲ್ ಆದಾಗ ಇವರು ನಿಮಗೆ ಆ ಒಂದು ಮೂಮೆಂಟಲ್ಲಿ ಹೆಂಗೆ ರಿಯಾಲಿಟಿಗೆ ಬರೋದು, ಹೆಂಗೆ ರಿಯಾಲಿಟಿ ಚೆಕ್ ಮಾಡೋದು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ ನಿಮಗೆ ಓವರ್ಕಮ್ ಮಾಡೋದಕ್ಕೆ ಎಮೋಷನ್ಸ್ನ. ಓಕೆ, ಇವರ ಒಂದು ಫಿಸಿಕಲ್ ಅಪಿಯರೆನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಸೊ ಇದಕ್ಕೆ ನಾನು ತಗೊತಾ ಇದ್ದೀನಿ ಅಗೇನ್ ಟ್ಯಾರೋ ಕಾರ್ಡ್, ಫಿಸಿಕಲ್ ಅಪಿಯರೆನ್ಸ್ ಗ್ರೂಪ್ 1.
ನಿಮ್ಮ ಪಾರ್ಟ್ನರ್ ನೋಡೋದಕ್ಕೆ ಹೇಗಿರ್ತಾರೆ ನೋಡೋಣ. ಏಸ್ ಆಫ್ ಸ್ವರ್ಡ್ಸ್ ಅಗೇನ್ ಸ್ವರ್ಡ್ ಎನರ್ಜಿ. ಸೊ ನನಗೆ ಇಲ್ಲಿ ಸ್ವರ್ಡ್ ಎನರ್ಜಿ ಬಂದ ಕೂಡಲೇ ನನಗೆ ಏರ್ ಸೈನ್ಸ್ ನೆನಪಾಗುತ್ತೆ ಗೈಸ್. ಇಲ್ಲಿ ಫೋಕಸ್ ಇದ್ರ ಮೇಲೆ ಲೈಟ್ ರಿಫ್ಲೆಕ್ಟ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ನಾನು ಈ ಕಡೆ ಇಟ್ಬಿಡ್ತೀನಿ ಗ್ರೂಪ್ 1. ಓಕೆ, ಸೊ ಎಸ್, ಪಾಸಿಬಿಲಿಟಿ ಇದೆ. ಇವರ ಅಪಿಯರೆನ್ಸ್ ಅಂತ ಬಂದಾಗ ಏರ್ ಸೈನ್ ನೀವು ಇಮ್ಯಾಜಿನ್ ಮಾಡ್ಕೋಬಹುದು. ಆ್ಯಂಡ್ ಅಗೇನ್ ಅಕ್ವೇರಿಯಸ್ ಇಸ್ ಅನ್ ಏರ್ ಸೈನ್. ತುಂಬ ಏಜ್ಡ್ ಲುಕ್ಕು ಇರಲ್ಲ, ತುಂಬ ಯಂಗ್ ಲುಕ್ಕು ಇರಲ್ಲ, ಬ್ಯಾಲೆನ್ಸ್ಡ್ ಲುಕ್ ಆಗಿರುತ್ತೆ. ಆ್ಯಂಡ್ ಫೇರ್ ಸ್ಕಿನ್ ಅಂತಲೂ ಹೇಳಲ್ಲ. ಆ್ಯಂಡ್ ನನ್ನ ಸ್ಕಿನ್ ಬಗ್ಗೆ ಯಾವುದೇ ರೀತಿಯಾದ ಡಿಸ್ಕ್ರಿಮಿನೇಷನ್ ಮಾಡೋದಕ್ಕೆ ಇಷ್ಟಪಡಲ್ಲ. ಬಟ್ ಶಾರ್ಪ್ ಫೇಸ್ ಇರುತ್ತೆ ಡೆಫಿನೆಟ್ಲಿ. ಆ್ಯಂಡ್ ವೆರಿ ಕಾನ್ಫಿಡೆಂಟ್ ಪರ್ಸ್ನಾಲಿಟಿ ಆಗಿರುತ್ತೆ ಇವ್ರದ್ದು. ಎನರ್ಜಿ ಬಂದ್ಬಿಟ್ಟು ಕೈಂಡ್ ಆಫ್ ಎಕ್ಸ್ಟ್ರೋವರ್ಟ್. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಯಾವುದೇ ಒಂದು ಸಿಚುವೇಶನ್ ಆಗಿದ್ರೂ ಅಲ್ಲಿ ಮಾತಾಡೋಕ್ಕೆ ಇಷ್ಟಪಡ್ತಾರೆ. ಸುಮ್ಮನೆ ಗುಂಪಲ್ಲಿ ಗೋವಿಂದ ಅನ್ಸ್ಕೊಳಕ್ ಇಷ್ಟಪಡಲ್ಲ ಇವರು. ಸೊ ಇಲ್ಲೊಂದು ಮೆಸೇಜ್ನ ನೋಡ್ಬೋದು ಇವರು. ನೀವು ಗ್ರೂಪ್ 1 ಪಾಸಿಬಿಲಿಟಿ ಇದೆ. ತುಂಬ ಬ್ಯೂಟಿಫುಲ್ ಸ್ಟ್ರಕ್ಚರ್, ಲಾಂಗ್ ಇರ್ತಾರೆ, ಸ್ವಲ್ಪ ಟಾಲ್ ಅನಿಸ್ತಾ ಇದೆ. ಕಂಪ್ಲೀಟ್ಲಿ ಚಬ್ಬಿನೂ ಅಲ್ಲ, ಕಂಪ್ಲೀಟ್ಲಿ ತಿನ್ನೂ ಅಲ್ಲ ಇವರು. ಸ್ವಲ್ಪ ಡಾರ್ಕ್ ಕಾಂಪ್ಲೆಕ್ಷನ್ ಇರೋ ಪಾಸಿಬಿಲಿಟಿ ಇದೆ. ಲಾಂಗ್ ಹೇರ್ ಇರುತ್ತೆ. ಅಗೇನ್ ಇಲ್ಲಿ ನಿಮ್ದು ನೋಡಿದ್ರೆ ಕೈಂಡ್ ಆಫ್ ಕರ್ಲಿ ಹೇರ್ ಪಾಸಿಬಿಲಿಟಿ ಇದೆ ಗ್ರೂಪ್ 1. ಆ್ಯಂಡ್ ಎರಡರಲ್ಲೂ ನೋಡ್ಬೋದು ಫೇಸ್ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ಫೇಸ್ ಅಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಕಣ್ಣು ಮುಚ್ಕೊಂಡಿರೋದು. ಬಟ್ ಇಲ್ಲಿ ಫುಲ್ ಫೇಸ್ ಕಾಣಿಸ್ತಿರೋದು ನೋಡಿದ್ರೆ ಎಲ್ಲಿ ಬೇಕು ಅಲ್ಲಿ ಅಪಿಯರೆನ್ಸ್ನ ಮಾಡ್ತಾರೆ. ಅದನ್ನ ಬಿಟ್ಟು ಸುಮ್ಮನೆ ಎಲ್ಲೆಲ್ಲೋ ಕಡೆ ಹೋಗೋದು, ಎಲ್ಲ ಕಡೆನೂ ಚೆನ್ನಾಗಿ ಬಟ್ಟೆ ಹಾಕೊಂಡು ಹೋಗೋದು ಅದೆಲ್ಲ ಮಾಡಲ್ಲ. ಇಂಟ್ರೆಸ್ಟೆಡ್ ಜಾಗಗಳಿಗೆ ಮಾತ್ರ ಚೆನ್ನಾಗಿ ಬಟ್ಟೆ ಹಾಕೊಂಡು ಹೋಗ್ತಾರೆ. ಅದು ಅವ್ರಿಗೆ ಅನ್ಸಿದ್ರೆ, ಅದು ಅವತ್ತು ಅವ್ರಿಗೆ ಮೂಡ್ ಬಂದರೆ ಮಾತ್ರ. ಈ ಥರ ಪರ್ಸನ್. ಆ್ಯಂಡ್ ಸೆಲ್ಫ್ ಲವ್ ಅನ್ನೋದು ಜಾಸ್ತಿನೇ ಇವರಿಗೆ. ಇವರ ಒಂದು ಅಪಿಯರೆನ್ಸ್ ನೋಡಿದ್ರೆ ಲೈಕ್ ಎವ್ರಿ ಮೂಮೆಂಟ್ ನಿಮಗೆ ಅವರ ಒಂದು ಸ್ಕಿನ್ ಕೇರ್ ಎದ್ದು ಕಾಣುತ್ತೆ. ಸೊ ಪಾಸಿಬಿಲಿಟಿ ಇದೆ ಇವರು ಮೇಕಪ್ನ ಜಾಸ್ತಿ ಮಾಡಲ್ಲ, ಬಟ್ ಡೆಫಿನೆಟ್ಲಿ ಅವರ ಒಂದು ಸ್ಕಿನ್ ಕೇರ್ನ ತಪ್ಪದೆ ಮಾಡ್ತಾರೆ. ಅಂದರೆ ಫಾರ್ ಎನ್ ಎಕ್ಸಾಂಪಲ್, ದಿನಕ್ಕೆ 3 ಸತಿ ಮುಖ ತೊಳ್ಕೊಬೇಕು, ದಿನಕ್ಕೆ ಸ್ನಾನ ಮಾಡಿಬಿಟ್ಟು ಬಾಡಿ ಲೋಷನ್ ಎಲ್ಲ ಹಚ್ಕೊಬೇಕು, ಸ್ಕಿನ್ ಹೆಲ್ದಿ ಇರಬೇಕು, ಅದ್ರ ಮೇಲೆ ಫೋಕಸ್ ಮಾಡ್ತಾರೆ ಇವರು. ಸೆಲ್ಫ್ ಲವ್ ಅನ್ನೋದು ಜಾಸ್ತಿನೇ. ಆ್ಯಂಡ್ ಮುಂಚೆನೇ ಹೇಳ್ದಂಗೆ ಯಾವುದೇ ರೀತಿಯಾದ ಜಾಸ್ತಿ ಮೇಕಪ್ನ ನಾನೇನು ಡಿಸ್ಕ್ರಿಮಿನೇಟ್ ಮಾಡ್ತಾ ಇಲ್ಲ. ಬಟ್ ಮೇಕಪ್ ಅಂತ ಬಂದರೆ ಈವನ್ ಬಟ್ಟೆ ಹಾಕೊಳ್ಳೋದು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು ನೀವು. ತುಂಬ ಲೈಕ್ ಫ್ಯಾಷನಿಸ್ಟಾನೂ ಅಲ್ಲ. ಆ ಒಂದು ಸಿಚುವೇಶನಿಗೆ ಹೆಂಗೆ ಹಾಕೋಬೇಕು ಹಾಗೆ. ತುಂಬ ಎಲ್ಲರೂ ನನ್ನೇ ನೋಡಬೇಕು, ನಾನೇ ಸೆಂಟರ್ ಆಫ್ ಅಟೆನ್ಷನ್ ಆಗಬೇಕು, ಈ ಥರ ಒಂದು ಥಾಟ್ಸ್ ಇವರಿಗೆ ಇರೋದೇ ಇಲ್ಲ. ಗ್ರೂಪ್ 1 ಈ ಥರ ಒಂದು ಪರ್ಸನ್ನ ನೋಡ್ತಾ ಇದ್ದೀನಿ ನಾನು. ಅಪಿಯರೆನ್ಸ್ ಅಂತ ಬಂದಾಗ ಹಿಂಗಿರುತ್ತೆ. ಸೊ ಆಲ್ರೆಡಿ ಯಾರು ಪರ್ಸನ್ ಇದ್ರೆ ನಿಮ್ಮ ಲೈಫಲ್ಲಿ ಗ್ರೂಪ್ 1, ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್. ಈ ಪರ್ಸನ್ಗೂ ನಿಮಗೂ ಏನೋ ಸ್ಪೆಷಾಲಿಟಿ ಇದೆ ಅಂತ. ಓಕೆ, ಸೊ ನೆಕ್ಸ್ಟ್ ಬರೋಣ ಕರಿಯರ್ ಆ್ಯಂಡ್ ಲೈಫ್ ಸ್ಟೈಲ್. ಸೊ ಆಬ್ವಿಯಸ್ಲಿ ಇದಕ್ಕೆ ನಾನು ಡೈಸ್ನ ಯೂಸ್ ಮಾಡ್ಬೇಕಂತ ಇದ್ದೀನಿ. ಡೈಸ್ ಪ್ರಾಪರ್ ಗೈಡೆನ್ಸ್ ಕೊಡುತ್ತೆ ನನಗೆ ಇದರಲ್ಲಿ. ಓಕೆ, ಇವರ ಕರಿಯರ್ ಲೈಫ್ ಸ್ಟೈಲ್ ಬಗ್ಗೆ ಏನಿದೆ ಮೆಸೇಜ್ ನೋಡೋಣ ಗ್ರೂಪ್ 1. Okay, there is 7th house. There is one more and there is another. Okay, so first ಈ ಡೈಸ್ ಯಾವ್ದು ಸಿಂಬಲ್ನ ರೆಪ್ರೆಸೆಂಟ್ ಮಾಡ್ತದೆ ಅಂತ ನಿಮಗೆ ಹೇಳ್ತೀನಿ. ಓಕೆ, ಒನ್ ಥಿಂಗ್ ಈ 7th ಹೌಸಲ್ಲಿ 7 ಅಂತ ಬಂದಿದೆ ನೋಡ್ಬೋದು. ಇಲ್ಲಿ ಫೋಕಸ್ ಮಾಡ್ತೀನಿ ನಾನು. ಆಲ್ ರೈಟ್, 7th ಹೌಸ್. ಆ್ಯಂಡ್ ದೆನ್ ಇದು ಸ್ಯಾಟರ್ನ್. and this is Gemini, ಶನಿ, ಮತ್ತು ಇದು ಮಿಥುನ ರಾಶಿ. ಪಾಸಿಬಿಲಿಟಿ ಇದೆ ಇವ್ರದ್ದು ಝೋಡಿಯಾಕ್ ಸೈನಲ್ಲಿ ಜೆಮಿನಿ ಝೋಡಿಯಾಕ್ ಸೈನ್ ಅಥವಾ ಮಿಥುನ ರಾಶಿ ಇವ್ರದ್ದು ಆಗಿರೋದು ಪಾಸಿಬಿಲಿಟಿ ಇದೆ ಗ್ರೂಪ್ 1. ಆ್ಯಂಡ್ ಇದನ್ನ ನೀವು ಹಾಗೆ ಕರಿಯರ್ ಅಥವಾ ಲೈಫ್ ಸ್ಟೈಲ್ ಅಂತ ಮಾಡಿದ್ರೆ ಡೆಫಿನೆಟ್ಲಿ ಇವರ ಒಂದು ಲೈಫ್ ಸ್ಟೈಲಲ್ಲಿ ಕಮ್ಯುನಿಕೇಷನ್ ಅನ್ನೋದು ಜಾಸ್ತಿ ಮ್ಯಾಟರ್ ಆಗುತ್ತೆ. ಒಪಿನಿಯನ್ನ ಬೇರೆಯವ್ರಿಗೆ ಹೇಳೋದು, ಬೇರೆಯವ್ರಿಗೆ ತಲುಪಿಸೋದು,
ಜಾಸ್ತಿ ಮ್ಯಾಟರ್ ಆಗುತ್ತೆ. ನನಗೆ ಎಂತ ಗೊತ್ತಿಲ್ಲ, ನನಗೆ ಆರ್ ಜೆ ಫೀಲ್ ಬರ್ತಾ ಇದೆ. ಆರ್ ಜೆ ಆಗಿರಬಹುದೇನು, ಅಥವಾ ರೇಡಿಯೋ ಸಿಟಿಲಿ ವರ್ಕ್ ಮಾಡ್ತಿರ್ಬೋದೇನೋ, ಅಥವಾ ಅವರ ಕಮ್ಯುನಿಕೇಶನ್ ತುಂಬ ಜನಕ್ಕೆ ಬ್ರಾಡ್ಕಾಸ್ಟ್ ಆಗುತ್ತೆ. ಒಂದು ಜರ್ನಲಿಸಮ್ ಆಗಿರ್ಬೋದು, ಜರ್ನಲಿಸ್ಟ್ ಆಗಿರ್ಬೋದು. ಸ್ಯಾಟರ್ನ್ ಇನ್ ಜೆಮಿನಿ ಇನ್ 7th ಹೌಸ್ ಅನ್ಕೊಳ್ಳಿ, ಮೇ ಬಿ ಪಾಸಿಬಿಲಿಟಿ ಇದೆ. ಇವರು ಒಂದು ತುಂಬಾನೇ ಹಾರ್ಡ್ ವರ್ಕಿಂಗ್ ಪರ್ಸನ್ ಆಗಿರ್ತಾರೆ. ಯಾವ ಫೀಲ್ಡಲ್ಲಿ ಇರ್ತಾರೆ, ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ ಇವರಿಗೆ. ಆ್ಯಂಡ್ ಇವರು ಕ್ಲೈಂಟ್ ಜೊತೆ 1-on-1 ಕನೆಕ್ಷನ್ ಇರುತ್ತೆ. ಯಾರ ಜೊತೆ ವರ್ಕ್ ಮಾಡ್ತಾ ಇರ್ತಾರೆ, ಆನ್ಲೈನಲ್ಲೂ ವರ್ಕ್ ಮಾಡ್ತಾ, ಅಟ್ ದ ಸೇಮ್ ಟೈಮ್ ಆಫ್ಲೈನಲ್ಲೂ ಇವ್ರಿಗೆ ವರ್ಕ್ ಇರುತ್ತೆ. ಪಾಸಿಬಿಲಿಟಿ ಇದೆ ಕಮ್ಯುನಿಕೇಷನ್ ರಿಲೇಟೆಡ್. IT ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಎಸ್ಪೆಷಲಿ ಮೆಕ್ಯಾನಿಕಲ್ ಥಿಂಗ್ಸ್ ಅಲ್ಲಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ 7 ಇರೋದ್ರಿಂದ ಬಿಸ್ನೆಸ್ ಪಾಸಿಬಿಲಿಟೀಸು ಇದೆ ಗ್ರೂಪ್ 1. ಅಂದರೆ ಇಟ್ಸ್ ಮೋರ್ ಲೈಕ್ 1-on-1 ಕಾಂಟ್ಯಾಕ್ಟ್ ಇರುತ್ತೆ ಇವ್ರಿಗೆ. ಓಕೆ, ಆ್ಯಂಡ್ ಬೇಗ ಅಡಾಪ್ಟ್ ಆಗ್ತಾರೆ. ಇವ್ರಿಗೆ ಕ್ಯೂರಿಯಾಸಿಟಿ ಮೈಂಡ್ ತುಂಬ ಬೇಗ ಏನಾದ್ರು ಕಲ್ತ್ಕೊಳ್ಳೋದು. ಯಾವ್ದಾದ್ರು ಒಂದು ಸಿಚುವೇಶನ್ ಕಣ್ಮುಂದೆ ಬಂತು ಅಂದರೆ ಅದು ಯಾಕೆ ಬಂತು, ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಏನಾಗಿರ್ಬೋದು. ಸೊ ಇವ್ರು ಮೇ ಬಿ ಡೆಫಿನೆಟ್ಲಿ ಇವರಿಗೆ ರೀಡಿಂಗ್ ಹ್ಯಾಬಿಟ್ ಇರುತ್ತೆ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಏನು ಓದಿರ್ತಾರೆ ಅದನ್ನ ಬೇರೆಯವ್ರ ಜೊತೆ ಎಕ್ಸ್ಪ್ರೆಸ್ ಮಾಡೋದು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು, ಇದೆಲ್ಲ ತುಂಬ ಇಷ್ಟ ಇವರಿಗೆ. ಆ್ಯಂಡ್ ಇಂಟೆಲಿಜೆಂಟ್ ಪೀಪಲ್ ಜೊತೆ ಜಾಸ್ತಿ ಇನ್ವಾಲ್ವ್ ಆಗೋದಕ್ಕೆ ಇಷ್ಟಪಡ್ತಾರೆ. ವೆರಿ ಹಾರ್ಡ್ ವರ್ಕಿಂಗ್. ಆ್ಯಂಡ್ ಇವರ ಒಂದು ಕರಿಯರ್ ಅನ್ನೋದು ಇವ್ರ ಬಗ್ಗೆ ತುಂಬ ನಂಬಿಕೆ ಇಟ್ಕೊಂಡಿರ್ತಾರೆ. ಮೇ ಬಿ ಬಿಕಾಸ್ ಸ್ಟಾರ್ಟಿಂಗ್ ಲೈಫಲ್ಲೇ ಇವ್ರಿಗೆ ಸಕ್ಸಸ್ ಸಿಕ್ಕಿರಲ್ಲ. ಮೇ ಬಿ ಇವರು ಸ್ಟಾರ್ಟ್ ಮಾಡಿ ಒಂದು 5-6 ವರ್ಷ ಆದಮೇಲೆ ಇವರಿಗೆ ಸಕ್ಸಸ್ ಸಿಗೋದು. ಸೊ ಏನೇ ಒಂದು ಲೈಫ್ ಸ್ಟೈಲ್ ಅಂತ ಬಂದಾಗಲೂ ಅದು ನಿನ್ನೆ ಮುಂದೆ ಸ್ಟಾರ್ಟ್ ಮಾಡ್ಕೊಂಡಿರಲ್ಲ. ಮೇ ಬಿ ಇವರಿಗೆ ಚೈಲ್ಡ್ಹುಡ್ಡಿಂದ ಒಂದು ಲೈಫ್ ಸ್ಟೈಲ್ ಏನು ಫಾಲೋ ಮಾಡ್ಕೊಂಬಂದಿರ್ತಾರೆ, ಅದಕ್ಕೆ ಕಂಪ್ಲೀಟಾಗಿ ಸ್ಟಿಕ್ ಆನ್ ಆಗ್ತಾರೆ. ಏರ್ ಸೈನ್ಸ್ ಜಾಸ್ತಿ ಕಾಣಿಸ್ತಾ ಇದೆ. ಪಾಸಿಬಿಲಿಟಿ ಇದೆ ನಿಮ್ಮ ಪಾರ್ಟ್ನರ್ದು ಝೋಡಿಯಾಕ್ ಸೈನ್ ಜೆಮಿನಿ, ಲೀಬ್ರಾ ಆರ್ ಅಕ್ವೇರಿಯಸ್. ಅಕ್ವೇರಿಯಸ್ಸು ವೆರಿ ಸ್ಟ್ರಾಂಗ್ ಆಗಿದೆ, ಆ್ಯಂಡ್ ಜೆಮಿನಿ ತುಂಬ ಸ್ಟ್ರಾಂಗ್ ಆಗಿದೆ, ಆ್ಯಂಡ್ ಲೀಬ್ರಾ ಅಗೇನ್ ಏರ್ ಸೈನ್ಸ್ ಎಲ್ಲದು. ಓಕೆ, ನೆಕ್ಸ್ಟ್ ನೋಡೋಣ ಅವರು ನಿಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅಂತ. ಓಕೆ, ಸೊ ಗ್ರೂಪ್ 1 ಎಟ್ ಎನಿ ಮೂಮೆಂಟ್ ನಿಮಗೆ ಕ್ಲೇಮ್ ಮಾಡ್ಕೋಬೇಕು, ಈ ಬ್ಯೂಟಿಫುಲ್ ಮೆಸೇಜ್ ಅನ್ಸಿದ್ರೆ 111 ಅಂತ ಇದು ಮಾಡ್ಬೋದು, ಟೈಪ್ ಮಾಡ್ಬೋದು ಕಮೆಂಟ್ ಸೆಕ್ಷನಲ್ಲಿ. ಓಕೆನಾ? ಸೊ ಇವ್ರು ನಿಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ, ಅಥವಾ ಅವ್ರು ನಿಮ್ಮನ್ನ ಟ್ರೀಟ್ ಮಾಡಿದಾಗ ನಿಮಗೆ ಹೇಗೆ ಫೀಲ್ ಆಗುತ್ತೆ. ಅಗೇನ್ ಒಂದು ಥಿಂಗ್ ಮಿಸ್ ಮಾಡಿದೆ, ಟೈಮಿಂಗ್ಸ್. ರೈಟ್, ಯಾವಾಗ ನೀವು ಮೀಟ್ ಆಗಬಹುದು. ತುಂಬ ಜನಕ್ಕೆ ನಾನು ಹಿಂಗೂ ಹೇಳಿದ್ದೆ, ಲೈಕ್ ಆಲ್ರೆಡಿ ನೀವು ಮೀಟ್ ಆಗಿದ್ದೀರಾ, ಮೀಟ್ ಆಗ್ತೀರಾ ಅಂತ. ಸೊ ನೋಡೋಣ, ಆಲ್ರೆಡಿ ನೀವು ಮೀಟ್ ಆಗಿದ್ದೀರಾ ಇವ್ರನ್ನ ಅಂತ. ಪಾಸಿಬಿಲಿಟಿ ಇದೆ ಗ್ರೂಪ್ 1 ನೀವು ಮೀಟ್ ಆಗಿದ್ದೀರಾ. ನಿಮ್ಮ ಸೋಷಿಯಲ್ ಸರ್ಕಲಲ್ಲೇ ಒಬ್ಬರಾಗಿರ್ತಾರೆ. ಡೆಫಿನೆಟ್ಲಿ ಗ್ರೂಪ್ 1 ನೀವು ಆಲ್ರೆಡಿ ಮೀಟ್ ಆಗಿದ್ದೀರಾ ವಿತೌಟ್ ಎನಿ ಡೌಟ್. ನಿಮ್ಮ ಫ್ರೆಂಡ್ ಆಗಿರಬಹುದು. ಎಗೇನ್ ಜೆಮಿನಿ ಬಂದಿದೆ ಅಂದರೆ ನಿಮ್ಮ ಏಜ್ ಆಲ್ಮೋಸ್ಟ್ ಸಿಮಿಲರ್ ಏಜೇ ಆಗಿರುತ್ತೆ. ತುಂಬ ಸತಿ ನೀವು ಹ್ಯಾಂಗ್ ಔಟು ಮಾಡಿದ್ದೀರಾ ಇವ್ರ ಜೊತೆ ಅಂತ ನೋಡ್ತಾ ಇದ್ದೀನಿ. ಆಲ್ರೆಡಿ ಮೀಟ್ ಆಗಿದ್ದೀರಾ. ಆ್ಯಂಡ್ ಓಕೆ, ಇದ್ರ ಬಗ್ಗೆ ನಿಮಗೆ ಕ್ವೆಶನ್ ಇರ್ಬೋದು, ಯಾವಾಗ ನನಗೂ ಒಂದು ಕಾನ್ಫಿಡೆಂಟ್ ಬರುತ್ತೆ ಇವರೇ ನನ್ನ ಪಾರ್ಟ್ನರ್ ಅನ್ನೋದಕ್ಕೆ. ಟೈಮಿಂಗ್ಸ್ ಅಂತ ಬಂದರೆ ಇಲ್ಲಿ ಸ್ಕಾರ್ಪಿಯೋ ಝೋಡಿಯಾಕ್ ಸೈನ್ ಬಂದಿದೆ ಇಲ್ಲಿ ಗ್ರೂಪ್ 1. ಸೊ ಸ್ಕಾರ್ಪಿಯೋ ಟೈಮಿಂಗ್ಸ್ ನೋಡೋಣ. ಸೊ ಲೇಟ್ ರಿಯಲೈಸೇಷನ್, ನೋ ಮ್ಯಾಟರ್ ನೀವು ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸ್ವಲ್ಪ ಲೇಟ್ ರಿಯಲೈಸೇಷನ್ ಆಗುತ್ತೆ ಇವರೇ ನನ್ನ ಪಾರ್ಟ್ನರ್ ಅಂತ. ಮೇ ಬಿ 10 to 11 months ಅಟ್ಲೀಸ್ಟ್ ತಗೊಳುತ್ತೆ. ಅಟ್ಲೀಸ್ಟ್ 1 year ಆಗುತ್ತೆ ನಿಮಗೆ ಈ ಪರ್ಸನ್ನ ರಿಯಲೈಸ್ ಮಾಡ್ಕೊಳಕ್ಕೆ. ಓಕೆ, ಇವರೇ ನನ್ನ ಪಾರ್ಟ್ನರ್ ಅಂತ ರಿಯಲೈಸ್ ಮಾಡ್ಕೊಳಕ್ಕೆ ಡೆಫಿನೆಟ್ಲಿ ಟೈಮ್ ಆಗುತ್ತೆ. 1 year ಅಟ್ಲೀಸ್ಟ್ ಮಿನಿಮಮ್ ಆಗುತ್ತೆ. ಬಟ್ ತುಂಬ ಜನ ಆಲ್ರೆಡಿ ಕಮಿಟ್ಮೆಂಟಲ್ಲಿ ಇರೋರಿಗೆ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್, ನೀವೊಂದು ರೈಟ್ ಪರ್ಸನ್ ಜೊತೆ ಇದ್ದೀರಾ ಅಥವಾ ರೈಟ್ ಪರ್ಸನ್ನ ಥಿಂಕ್ ಮಾಡ್ತಾ ಇದ್ದೀರಾ ಅಂತ. ಡಬಲ್ ಕನ್ಫರ್ಮೇಷನ್. ಓಕೆ, ಸೊ ಗ್ರೂಪ್ 1 ನೆಕ್ಸ್ಟ್ ಬಂದ್ಬಿಟ್ಟು ಅವ್ರು ನಿಮ್ಮನ್ನ ಯಾವ ಥರ ಟ್ರೀಟ್ ಮಾಡ್ತಾರೆ, ಅಥವಾ ಅವ್ರ ಜೊತೆ ಇರ್ಬೇಕಾದ್ರೆ ನಿಮಗೆ ಯಾವ ರೀತಿ ಎನರ್ಜಿ ಇರುತ್ತೆ ಅಂತ ನೋಡೋಣ. 5 of Cups. ಸೊ ಡೆಫಿನೆಟ್ಲಿ ನಿಮ್ಮ ಎಮೋಷನ್ಸ್ಗೆ ಅವರು ಎಮೋಷ್ನಲಿ ಸ್ಟ್ರಾಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಮೇ ಬಿ ಗ್ರೂಪ್ 1 ನೋಡ್ತಿರೋದು ತುಂಬ ಜನದ್ದು ಮೂಲಾಂಕ್ 2 ಆಗಿರಬಹುದು, ಅಥವಾ ಮೂನ್ ಸೈನ್ ಝೋಡಿಯಾಕ್ ಸೈನ್ ಅಥವಾ ವಾಟರ್ ಸೈನ್ ತುಂಬ ಡಾಮಿನೆಂಟ್ ಆಗಿ ಕಾಣ್ತಾ ಇದೆ ನಿಮ್ಮದು ನೋಡ್ತಿರೋದು.
ಆ್ಯಂಡ್ ಇಟ್ಸ್ ಅ ಡಬಲ್ ಕನ್ಫರ್ಮೇಷನ್ ನೀವು ರೈಟ್ ವಿಡಿಯೋನ ಚೂಸ್ ಮಾಡಿದ್ದೀರಾ ಅಂತ. ಬಿಕಾಸ್ ಮುಂಚೆನೆ ಹೇಳ್ದಂಗೆ ಈ ಪರ್ಸನ್ ನೀವು ತುಂಬ ಎಮೋಷ್ನಲ್ ಆಗಿದ್ರೆ ಅದಕ್ಕೆ ಇವರು ಇದು ಮಾಡ್ತಾರೆ, ನಿಮ್ಮನ್ನ ಸ್ಟ್ರಾಂಗ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ನೀವು ಎಮೋಷ್ನಲ್ ಆದರೆ ಅವರು ಅನಾಲಿಟಿಕ್ ಆಗಿ ನೀವು ಹೆಂಗೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು, ಹೆಂಗೆ ಯಾವ ಸಿಚುವೇಶನಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು, ಅವರೇನೋ ನಿಮಗೆ ಬೇಜಾರು ಮಾಡಿದ್ರು, ನೀವು ಲೈಫಲ್ಲಿ ಫೇಲ್ಯೂರಿಗೆ ಸ್ಟಿಕ್ ಆನ್ ಆಗಿದ್ದೀರಾ. ಬಟ್ ಲೈಫ್ ಇದು ಹಿಂಗಲ್ಲ, ಲೈಫ್ ಈಸ್ ಫುಲ್ ಆಫ್ ಚಾಲೆಂಜಸ್, ಲೈಫ್ ಇಸ್ ಅ ರೇಸ್, ಲೈಫ್ ಇಸ್ ಅ ಕಾಂಪಿಟೇಷನ್. ಹಿಂಗೆ ಈ ರೀತಿಯಾಗಿ ನಿಮಗೆ ಮೋಟಿವೇಟ್ ಮಾಡಕ್ಕೆ ಇಷ್ಟಪಡ್ತಾರೆ. ಎಟ್ ಎನಿ ಮೂಮೆಂಟ್ ಮೆಸೇಜ್ನ ನೀವು ಓದ್ಬೋದು. ಗ್ರೂಪ್ 1, you have realized that living the rest of your life in regret or sadness will not change the past, and have accepted that you have to move on with your life. Personal setbacks, self forgiveness, moving on. ಮೇ ಬಿ ಹೆಲ್ಪ್ ಮಾಡ್ತಾರೆ ನಿಮಗೆ ಪಾಸ್ಟ್ ಫೇಲ್ಯೂರ್ಸ್ ಇಂದ ಮೂವ್ ಆನ್ ಆಗೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾರೆ ಮೇನ್ ಆಗಿ ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಡಿಸಪಾಯಿಂಟ್ಮೆಂಟ್, ಫೇಲ್ಯೂರ್ ಬಗ್ಗೆ ಸ್ಟಕ್ ಆಗಿರ್ತೀರಾ ಐ ಗೆಸ್. ಗ್ರೂಪ್ 1 ನೀವು ತುಂಬ ಹೆಲ್ಪ್ ಮಾಡ್ತಾರೆ ನಿಮಗೆ ಪ್ರಾಕ್ಟಿಕಲ್ ಆಗೋದಕ್ಕೆ, ಸ್ವಲ್ಪ ಹೀಲ್ ಆಗೋದಕ್ಕೆ. ಸೊ ಗ್ರೂಪ್ 1 ಇದಾಗಿರುತ್ತೆ ಇವರ ಒಂದು ಎನರ್ಜಿ ನಿಮ್ಮ ಕಡೆ. ಓಕೆ, ಸೊ ಬ್ಯೂಟಿಫುಲ್ ಮೆಸೇಜಿಂದ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಏಂಜಲ್ಸ್ ಮೆಸೇಜ್, ಸರ್ಪ್ರೈಸಿಂಗ್ ಮೆಸೇಜ್ ಏನಿದೆ ನಿಮ್ಮ ಒಂದು ಲವ್ ಲೈಫ್ ಅಥವಾ ನಿಮ್ಮ ಪಾರ್ಟ್ನರ್ ಲೈಫ್ ಅಂತ ಬಂದಾಗ ಏನಿದೆ ಒಂದು ಬ್ಯೂಟಿಫುಲ್ ಮೆಸೇಜ್ ಅಂತ ನೋಡೋಣ ಗ್ರೂಪ್ 1ಗೆ. ಸೊ ಫಾರ್ ಗ್ರೂಪ್ 1 ಬ್ಯೂಟಿಫುಲ್ ಮೆಸೇಜ್ ಬಂದಿದೆ. ರೈಟ್, ಯು ಆರ್ ರೆಡಿ. ಎಲ್ಲೋ ಒಂದು ಕಡೆ ನಿಮಗೆ ಕ್ವೆಶನ್ ಇತ್ತು ಅನ್ಸುತ್ತೆ, ನಾನು ರೆಡಿ ಆಗಿದ್ದೀನಾ ಅಥವಾ ನಾನು ನಿಜವಾಗ್ಲೂ ಇನ್ನೊಬ್ರು ಲೈಫಲ್ಲಿ ಎಂಟರ್ ಆಗ್ಬಿಟ್ಟು ಅವ್ರ ಲೈಫ್ನ ಬ್ಯಾಲೆನ್ಸ್ ಮಾಡ್ತೀನ, ಅಥವಾ ನಾನು ನಿಜವಾಗ್ಲೂ ಇನ್ನೊಬ್ರು ಫೀಲಿಂಗ್ಸ್ನ ಅರ್ಥ ಮಾಡ್ಕೊತೀನ. ಹೀಗೆಲ್ಲ ನಿಮಗೆ, ಅಥವಾ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಮೇ ಬಿ ಕಡಿಮೆ ಇತ್ತು ಅನ್ಸುತ್ತೆ. ನಾನೇ ಇವಾಗ ವೀಕ್ ಆಗಿದ್ದೀನಿ, ನಾನು ಇನ್ನೊಬ್ರನ್ನ ನಿಜವಾಗ್ಲೂ ಸ್ಟ್ರಾಂಗ್ ಮಾಡ್ತೀನ, ಬಿಕಾಸ್ ನಾನೇ ಆಲ್ರೆಡಿ ನನಗೆ ಹರ್ಟ್ ಆಗಿದೆ, ನನ್ನ ಹರ್ಟ್ನೆಸ್ಸಲ್ಲೇ ಇದ್ದೀನಿ, ನಾನು ಇನ್ನೊಬ್ರನ್ನ ನಿಜವಾಗ್ಲೂ ಸ್ಟ್ರಾಂಗ್ ಮಾಡ್ತೀನ ಅಥವಾ ಇನ್ನೊಬ್ರು ಎನರ್ಜಿಗೆ ಬ್ಯಾಲೆನ್ಸ್ ಮಾಡ್ತೀನ. ಹೀಗೆಲ್ಲ ನಿಮಗೆ ಕ್ವೆಶನ್ ಇತ್ತು ಅನ್ಸುತ್ತೆ. ಸ್ಪೆಷಲ್ ಮೆಸೇಜ್ ಬಂದ್ಬಿಟ್ಟು ಗ್ರೂಪ್ 1, ಯು ಆರ್ ರೆಡಿ. ಯಾರಿಗೂ ವೆಯ್ಟ್ ಮಾಡೋದು ಬೇಡ, ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ ಆ್ಯಂಡ್ ನೀವು ಪ್ರಿಪೇರ್ಡ್ ಆಗಿದ್ದೀರಾ. ಪಾಸ್ಟ್ ಥಿಂಗ್ ಯಾವತ್ತೂ ನಿಮಗೆ ಹರ್ಟ್ ಆಗಲ್ಲ. ಪಾಸ್ಟ್ ಈಸ್ ಪಾಸ್ಟ್. ಗ್ರೂಪ್ 1 ಇದನ್ನ ತಲೆಯಲ್ಲಿ ಇಟ್ಕೊಂಡ್ಲೇಬೇಕು ಇವಾಗ ನೀವು ಅಂತ ಹೇಳ್ತಾ, ಈ ಸ್ಪೆಷಲ್ ಮೆಸೇಜ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ 111 ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸೊ ದಟ್ ನೀವು ಅಟ್ರಾಕ್ಟ್ ಮಾಡ್ಕೋಬೋದು. ಆ್ಯಂಡ್ ಬ್ಯೂಟಿಫುಲ್ ಮೆಸೇಜ್ ಅನ್ಬೋದು ನಿಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ. ಆಲ್ರೆಡಿ ಇರೋರಿಗೆ ರೆಸೊನೇಟ್ ಆಯಿತು ಅಂದರೆ ಕಂಗ್ರ್ಯಾಚುಲೇಷನ್ಸ್, ರೆಸೊನೇಟ್ ಆಗಿಲ್ಲ ಅಂದರೆ ಮೇ ಬಿ ಯು ಆರ್ ವಿತ್ ರಾಂಗ್ ಪರ್ಸನ್ ಅನ್ಬೋದು. ಆ್ಯಂಡ್ ಎಸ್, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಯಾರಿಗೆಲ್ಲ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಬಾಯ್. ಹಲೋ, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಆರ್ ಸೆಕೆಂಡ್ ಇಮೇಜ್ನ ಚೂಸ್ ಮಾಡಿದ್ವಿ, ಎಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್ ಗೈಸ್. ಸೊ ನೋಡೋಣ ನಿಮಗೆ ಏನೆಲ್ಲ ಮೆಸೇಜಸ್ ಬಂದಿದೆ ಈ ಒಂದು ರೀಡಿಂಗಲ್ಲಿ. ಚೆನ್ನಾಗಿ ಕಾರ್ಡ್ಸ್ನ ಶಫಲ್ ಮಾಡ್ಕೊಳ್ಳೋಣ. ಶಫಲ್ ಮಾಡ್ಕೊಳ್ಳೋ ಟೈಮಲ್ಲಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಿಮ್ಮ ಫ್ಯೂಚರ್ ವಿಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅಂದರೆ. ಆ್ಯಂಡ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು, ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ, ಯಾರಿಗೆಲ್ಲ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಕ್ವೆಶನ್, ಪರ್ಸ್ನಾಲಿಟಿ ಅಥವಾ ನೇಚರ್ ನಿಮ್ಮ ಲೈಫ್ ಪಾರ್ಟ್ನರ್ದು. ಸೊ ಮುಂಚೆನೇ ಹೇಳ್ದಂಗೆ ಇದು ಸಿಂಗಲ್ ಆಗಿರೋರಿಗೂ ಆಗುತ್ತೆ ಆ್ಯಂಡ್ ಆಲ್ರೆಡಿ ಕಮಿಟ್ಮೆಂಟಲ್ಲಿ ಇರೋರು ಅಥವಾ ಒನ್ ಸೈಡೆಡ್ ರಿಲೇಷನ್ಶಿಪ್ಪಲ್ಲಿ ಇರೋರು, ಲೈಕ್ ನೀವು ಕನ್ಫರ್ಮ್ ಮಾಡ್ಕೋಬೋದು ಇದೇ ಪರ್ಸನ್ನ, ನನಗೆ ರೈಟ್ ಪರ್ಸನ್ನ, ನನ್ನ ಕಂಪ್ಲೀಟ್ ಮಾಡುವಂಥ ಪಾರ್ಟ್ನರ್ ಇವರು ಅಂತ ನಿಮಗೂ ಒಂದು ಕನ್ಫರ್ಮೇಷನ್ ಇರುತ್ತೆ. ಓಕೆ, ಸೊ ಪರ್ಸ್ನಾಲಿಟಿ ಅಥವಾ ನೇಚರ್ ಅವ್ರದ್ದು ಹೆಂಗಿರುತ್ತೆ ಅಂತ ನೋಡೋಣ. ಫಾರ್ ಗ್ರೂಪ್ 2 ವಿಲ್ ಸಿ ಏನಿದೆ ಅಂತ. ಆಲ್ರೆಡಿ ಒಂದು ಬಂದಿದೆ, ಇದು ಹೀಗಿರಲಿ. ಇದಾದಮೇಲೆ ಒಂದು ಒರಾಕಲ್ ಮೆಸೇಜ್ನ ಪುಲ್ ಮಾಡೋಣ. ಎಕ್ಸ್ಟ್ರಾ
ಇನ್ಫಾರ್ಮೇಶನ್, ಅವರ ನೇಚರ್ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಫಾರ್ ಗ್ರೂಪ್ 2 ಆ್ಯಂಡ್ ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕಂದ್ರೆ ಗೈಸ್ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು. ರೈಟ್, ಸೊ ಫಾರ್ ಗ್ರೂಪ್ 2 ಓಕೆ, 2 ಮೆಸೇಜ್ ಬಂದಿದೆ, ಇದಿಲ್ಲಿರಲಿ. ಸೊ ನೋಡೋಣ. ಪೇಜ್ ಆಫ್ ಕಪ್ಸ್, ಈ ಮೆಸೇಜ್ನ ನೀವು ಓದ್ಬೋದು. ಪೇಜ್ ಆಫ್ ಕಪ್ಸ್ ಸಜೆಸ್ಟ್ಸ್ ಅ ನ್ಯೂ ಐಡಿಯಾ ಆರ್ ಆಪರ್ಚುನಿಟಿ ಹ್ಯಾಸ್ ಕಮ್ ಟು ಯು. Although it is good to be creative and imaginative, however, be careful before executing of any idea. Creative opportunities, intuitive messages, possibility. Okay, so group 2, one thing is for sure, group 1 the opposite character ಅಂತ ನೋಡ್ತಾ ಇದೀನಿ. ಓಕೆ, ನಿಮ್ಮ ಲೈಫ್ ಪಾರ್ಟ್ನರ್ ಅಂತ ಬಂದಾಗ ಡೆಫಿನೆಟ್ಲಿ ಒಂದು ಎಮೋಷನಲ್ ಪರ್ಸನ್ ಆಗಿರ್ತಾರೆ. ಸೊ ಇವರ ಒಂದು ಎಮೋಷನ್ಸ್ ನಾನು ಓಷನ್ಗೆ ಕಂಪೇರ್ ಮಾಡಲ್ಲ, ಅಂದ್ರೆ ತುಂಬಾ ಡೀಪ್ ಆಗಿರುತ್ತೆ ಅಂತ ಕಂಪೇರ್ ಮಾಡಲ್ಲ, ಬಟ್ ಎಮೋಷನಲ್ ಪರ್ಸನ್. ಅಂಡ್ ಎಟ್ ದ ಸೇಮ್ ಟೈಮ್ ಇವರು ಲೈಫ್ನ ಈಸಿಯಾಗಿ ತಗೊಳಕ್ ಇಷ್ಟಪಡ್ತಾರೆ. ಅಂದ್ರೆ ಜನರನ್ನ ಬೇಗ ಕ್ಲೋಸ್ ಮಾಡ್ಕೊಂತಾರೆ, ಜನರ ಜೊತೆ ಬೇಗ ಮಿಂಗಲ್ ಆಗ್ತಾರೆ. ಬಟ್ ಇಟ್ ಡಸಂಟ್ ಮೀನ್ ಎಲ್ಲರ ಜೊತೆ ಅವರು ಕ್ಲೋಸ್ ಲೈಕ್ ಎಮೋಷ್ನಲಿ ಅಟ್ಯಾಚ್ ಆಗಿ ಹೋಗ್ಬಿಡ್ತಾರೆ ಅಂತ. ಮೇ ಬಿ ಪ್ರೆಸೆಂಟ್ ಮೂಮೆಂಟಿಗೆ ಜನರ ಜೊತೆ ಕನೆಕ್ಟ್ ಆಗ್ತಾರೆ, ಬಟ್ ಯಾರ ಜೊತೆನೂ ಅವ್ರು ಅಷ್ಟು ಡೀಪ್ ಆಗಿ ಕನೆಕ್ಟ್ ಆಗಕ್ಕೆ ಇಷ್ಟಪಡಲ್ಲ. ಯಾರ ಜೊತೆ ಡೀಪ್ ಆಗಿ ಕನೆಕ್ಟ್ ಆಗ್ಬೇಕನ್ಸುತ್ತೆ ಅವ್ರ ಜೊತೆ ಮಾತ್ರ. ಬಿಕಾಸ್ ಇವರಲ್ಲಿ ಒಂದು ಚೈಲ್ಡಿಶ್ ನೇಚರ್ ನೋಡ್ತಾ ಇದೀನಿ. ಅಂದ್ರೆ ಎಷ್ಟೇ ದೊಡ್ಡವರಾದ್ರೂ ಮಗು ತರ ಮನ್ಸು ಇವ್ರದ್ದು. ಪಾಸಿಬಿಲಿಟಿ ಇದೆ ಸ್ವಲ್ಪ ಬೇಗ ಜನರನ್ನ ನಂಬ್ತಾರೆ. ಮೇ ಬಿ ಅದೊಂದು ರೀಸನ್ಗೆ ಇವರು ಯಾರ ಜೊತೆನೂ ಡೀಪ್ ಆಗಿ ಇನ್ವಾಲ್ವ್ ಆಗಲ್ವೇನೋ. ಬಟ್ ಡೆಫಿನೆಟ್ಲಿ ಇವರ ಒಂದು ಝೋಡಿಯಾಕ್ ಸೈನ್ ಅಂತ ಬಂದಾಗ ಗ್ರೂಪ್ 2 ಪಾಸಿಬಿಲಿಟಿ ಇದೆ ಪೈಸಿಸ್, ಕ್ಯಾನ್ಸರ್ ಆರ್ ಸ್ಕಾರ್ಪಿಯೋ ಝೋಡಿಯಾಕ್ ಸೈನ್ ಆಗಿರ್ತಾರೆ. ಆ್ಯಂಡ್ ನೀವು ನನಗೆ ಕೇಳಿದ್ರೆ ಇವರು ಎಮೋಷನಲ್ ಪರ್ಸನ್ ಆಗಿರ್ತಾರ, ಅನಾಲಿಟಿಕಲ್ ಪರ್ಸನ್ ಆಗಿರ್ತಾರ, ಪ್ರಾಕ್ಟಿಕಲ್ ಪರ್ಸನ್ ಆಗಿರ್ತಾರ ಅಂದ್ರೆ ಡೆಫಿನೆಟ್ಲಿ ಇವರು ಎಮೋಷನಲ್ ಪರ್ಸನ್ ಆಗಿರ್ತಾರೆ. ಆ್ಯಂಡ್ ಏನೇ ಒಂದು ಜಗಳ ಆದ್ರೂ ಫಸ್ಟ್ ಅದಕ್ಕೆ ಫಸ್ಟ್ ಅಪಾಲಜಿ ಮಾಡ್ತಾರಲ್ವ, ಅದು ಇವರಾಗಿರ್ತಾರೆ. ಮೇ ಬಿ ಇವರು ಯಾವುದೇ ಒಂದು ಕನೆಕ್ಷನ್ ಅಥವಾ ಯಾವುದೇ ಒಂದು ರಿಲೇಶನ್ಶಿಪ್ನು ಅಷ್ಟು ಈಸಿಯಾಗಿ ಬ್ರೇಕ್ ಆಗೋದಕ್ಕೆ ಬಿಡಲ್ಲ. ಬಿಕಾಸ್ ಒನ್ ಥಿಂಗ್ ಇಸ್ ಫಾರ್ ಶೋರ್, ಎಲ್ಲ ಸಿಚುವೇಶನ್ ಪಾಸಿಟಿವ್ ಲೈಟಲ್ಲಿ ನೋಡ್ತಾರೆ. ಇವ್ರಿಗೆ ಅಷ್ಟು ಈಸಿಯಾಗಿ ನೆಗೆಟಿವಿಟಿ ಏನು, ಯಾರು ಇವ್ರ ಮೇಲೆ ನೆಗೆಟಿವ್ ಇಂಟೆನ್ಷನ್ ಇಟ್ಕೊಂಡಿದ್ದಾರೆ, ಯಾರಿಂದ ನೆಗೆಟಿವ್ ಆಗಿ ಲೈಫ್ಗೆ ಎಫೆಕ್ಟ್ ಆಗ್ಬೋದು, ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಫೋಕಸ್ ಮಾಡಲ್ಲ. ಡೆಫಿನೆಟ್ಲಿ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಎಲ್ಲರಿಗೂ ಒಂದು ಚೈಲ್ಡ್ ಡೇಸಿಗೆ ಹೋಗಿ ಬಂದಂಗೆ ಫೀಲ್ ಆಗುತ್ತೆ. ಬಿಕಾಸ್ ಇವರ ಒಂದು ಕಾನ್ವರ್ಸೇಷನ್ ಇರುತ್ತಲ್ಲ, ಅದು ಯಾವತ್ತು ತೂಕದ ಥರ ಫೀಲ್ ಆಗಲ್ಲ, ಯಾವತ್ತು ಸ್ಟ್ರೆಸ್ ಥರ ಫೀಲ್ ಆಗಲ್ಲ. ಇನ್ಫ್ಯಾಕ್ಟ್ ಇವ್ರು ಒಂಥರ ಲೈಫಲ್ಲಿ ಸ್ಟ್ರೆಸ್ ಬರ್ಸ್ಟರ್ ಆಗಿ ಇರ್ತಾರೆ ಒಬ್ರ ಜೀವನದಲ್ಲಿ. ಆ್ಯಂಡ್ ಡೆಫಿನೆಟ್ಲಿ ಇವ್ರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡಿದಾಗ, ಇವಾಗ ಇನ್ ಕೇಸ್ ಆಲ್ರೆಡಿ ಯಾರು ಪರ್ಸನ್ ನಿಮ್ಮ ಲೈಫಲ್ಲಿ ಇದ್ದಾರೆ ಅಂದರೆ ಗ್ರೂಪ್ 2, ಇನ್ ಕೇಸ್ ಅವರ ಒಂದು ಮನೋಭಾವ ಒಂದು ಮಗು ಸ್ವಭಾವದವರಾಗಿದ್ರೆ, ತುಂಬ ಫನ್ ಮಾಡೋದು, ಲೈಫನ್ನ ಫನ್ನಾಗಿ ತಗೊಳ್ಳೋದು, ರಾದರ್ ದೆನ್ ಸೀರಿಯಸ್ನೆಸ್ ತುಂಬ ಕಡಿಮೆ. ಸೀರಿಯಸ್ನೆಸ್ ಕಡಿಮೆ ಅಂದ್ಕೂಡ್ಲೆ ಅದು ತಪ್ಪು ಅಂತ ಹೇಳಲ್ಲ, ಅದು ಬ್ಯಾಡ್ ಅಂತ ಹೇಳಲ್ಲ. ಬಿಕಾಸ್ ಎಲ್ಲೋ ಒಂದ್ ಕಡೆ ನಾವು ದೊಡ್ಡವರಾಗ್ತಾ ಆಗ್ತಾ ಲೈಫ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಲೈಫಲ್ಲಿರೋ ಸಣ್ಣ ಪುಟ್ಟ ವಿಚಾರ, ನಾವು ಅಪ್ರಿಷಿಯೇಟ್ ಮಾಡಬೇಕಾಗಿರೋ ಸಣ್ಣ ಪುಟ್ಟ ವಿಚಾರನ ನಾವು ಮರ್ತು ಬಿಡ್ತೀವಿ. ಆ್ಯಂಡ್ ಸಮ್ವೇರ್ ಆಲ್ರೆಡಿ ನಮ್ಮ ಲೈಫಲ್ಲಿ ಏನಿದೆ ಅದನ್ನ ನಾವು ಉಪಯೋಗಿಸ್ಕೊಳ್ಳೋದನ್ನ ಮರ್ತು ಬಿಡ್ತೀವಿ. ಆ್ಯಂಡ್ ಸಮ್ವೇರ್ ನಾವು ಕಂಪ್ಲೇಂಟ್ ಮಾಡೋಕ್ಕೆ ಶುರು ಮಾಡ್ತೀವಿ, ನನಗೆ ಹಂಗಾಯ್ತು, ಅವತ್ತು ನನಗೆ ಹಿಂಗಾಯ್ತು, ಮೇ ಬಿ ನಮ್ಮ ಮನೆಯವ್ರು ನನಗೆ ಅಲ್ಲಿ ಕಳಿಸಿದ್ರೆ ನಾನು ಹಿಂಗೆ ಆಗ್ತಿದ್ನೇನೋ. ಸೊ ಈ ಥರ ಡೇ ಬೈ ಡೇ ನಾವು ಸಣ್ಣ ಪುಟ್ಟದನ್ನ ಅಪ್ರಿಷಿಯೇಟ್ ಮಾಡೋದನ್ನ ಮರ್ತು ಬಿಡ್ತೀವಿ. ಸೊ ಈ ಪರ್ಸನ್ ಹೆಂಗಂತಂದ್ರೆ ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ಯಾರನ್ನೂ ಕಂಪ್ಲೇಂಟ್ ಮಾಡೋದಾಗ್ಲಿ ಮಾಡಲ್ಲ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ಯಾವುದೇ ಕಾರಣಕ್ಕೂ ಅವ್ರು ಇರಬಾರ್ದಿತ್ತು, ನಾನು ಅವತ್ತು ಹಂಗೆ ಹೇಳಬಾರ್ದಿತ್ತು, ಯಾವತ್ತಿಂದೋ ವಿಚಾರ ಇಟ್ಕೊಂಡು ಇವಾಗ ಡ್ರ್ಯಾಗ್ ಮಾಡಿಕೊಂಡು ಇವತ್ತಿನ ದಿನನ ಹಾಳು ಮಾಡ್ಕೊಳ್ಳೋದು, ಈ ಥರ ಪರ್ಸನ್ ಅಲ್ಲ. ಓಕೆ, ವೆರಿ ಆ್ಯಂಡ್ ತುಂಬ ಕ್ಯೂಟ್ ಫೇಸ್ ಇರುತ್ತೆ ಅವ್ರಿಗೆ. ನೋ ಮ್ಯಾಟರ್ ಅವ್ರ ಏಜ್ ಎಷ್ಟೇ ಆಗಿದ್ರು ಪರವಾಗಿಲ್ಲ, ಅವರ ಒಂದು ಲುಕ್ಸ್ ಅಲ್ಲಿ ಒಂದು ಯಂಗರ್ ಲುಕ್, ಅಥವಾ ಸ್ವಲ್ಪ ಸಣ್ಣ ಕಾಣ್ತಾರೆ, ಅವ್ರ ಏಜ್ಗಿಂತ ಇವರು ಸಣ್ಣವರಾಗಿ ಕಾಣ್ತಾರೆ.
ಸೊ ಅಪಿಯರೆನ್ಸ್ ಹೆಂಗಿರುತ್ತೆ ಅಂತ ನಾವು ನೆಕ್ಸ್ಟ್ ಕಾರ್ಡಲ್ಲಿ ನೋಡೋಣ. ಇದು ಇವರ ಪರ್ಸ್ನಾಲಿಟಿ, ಇವರ ನೇಚರ್ ಆಗಿರುತ್ತೆ. ತುಂಬಾ ತುಂಬಾ ಮೃದು ಸ್ವಭಾವದವರು, ತುಂಬಾ ಬೇಗ ಹರ್ಟ್ ಆಗುತ್ತೆ ಇವರಿಗೆ. ಮೇ ಬಿ ಸ್ವಲ್ಪ ಹೊರಗಡೆ ಜನ ಸ್ವಲ್ಪ ಅವರ ಒಂದು ಒಪಿನಿಯನ್ ಇವರ ಎಗೇನೆಸ್ಟ್ ಆಗಿ ಹೇಳಿದ್ರೆ ಮೇ ಬಿ ಹತ್ತು ಬಿಡ್ತಾರೆ. ಆ ಥರ ಒಂದು ತುಂಬಾ ಸೂಕ್ಷ್ಮತೆ ಇರೋವಂಥ ಪರ್ಸನ್. ಆ್ಯಂಡ್ ಒನ್ ಥಿಂಗ್ ಈಸ್, ಯಾವತ್ತೂ ಇವರು ಬೇರೆಯವರಿಗೆ ಕೆಟ್ಟದನ್ನ ಬಯಸಲ್ಲ. ಇವ್ರಿಗೆ ಇವ್ರ ಶತ್ರುನೇ ಇವ್ರ ಮುಂದೆ ನಿಂತ್ರು ಇವ್ರ ಶತ್ರುಗೂ ಕೆಟ್ಟದ್ ಬಯಸಲ್ಲ ಇವ್ರು. ಅಂತ ಒಂದು ಅಮೇಝಿಂಗ್ ಆ್ಯಂಡ್ ವೆರಿ ಪಾಸಿಟಿವ್ ಅನ್ಬೋದು, ವೆರಿ ಪಾಸಿಟಿವ್ ಪರ್ಸ್ನಾಲಿಟಿ ಆಗಿರ್ತಾರೆ. ಆ್ಯಂಡ್ ಎಸ್, ನೆಕ್ಸ್ಟ್ ನೋಡೋಣ ಒರಾಕಲ್ ಮೆಸೇಜ್ ಏನು ಬಂದಿದೆ ಅಂತ. ಇಮ್ಯಾಜಿನ್, ವಾವ್, ಇಮ್ಯಾಜಿನೇಷನ್. ಸೊ ಅಗೇನ್ ನಾನು ಇಲ್ಲೊಂದು ಪಾಯಿಂಟ್ ಹೇಳೋದು ಮತ್ತೆ, ಕಪ್ಸ್ ಅಂತ ಬಂದರೆ ಡೆಫಿನೆಟ್ಲಿ ಒಂದು ಕ್ರಿಯೇಟಿವ್ ಎನರ್ಜಿನ ತೋರಿಸುತ್ತೆ. ಕಪ್ಸ್ ಅಂದರೆ ಸಾಕು, ಅವರ ಒಂದು ಇಮ್ಯಾಜಿನೇಷನ್ ನೆಕ್ಸ್ಟ್ ಲೆವೆಲಲ್ಲೇ ಇರುತ್ತೆ. ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾರೆ. ತುಂಬ ಲೈಕ್ ನಾವು ಗೆಸ್ಸು ಮಾಡೋಕ್ಕಾಗಲ್ಲ ಈ ಪರ್ಸನ್ ಮೈಂಡಲ್ಲಿ ಏನಾಗ್ತದೆ ಅಂದರೆ. ಒಂಥರ ಇವರಿಗೆ ಆರ್ಟ್ ಅಂದರೆ ಇಷ್ಟ, ಚಿತ್ರಗಳು ಅಥವಾ ಆರ್ಟಿಸ್ಟ್, ಯಾರಾದ್ರು ಸಾಂಗ್ ಹೇಳೋರಿದ್ರೆ, ಡ್ಯಾನ್ಸ್ ಮಾಡೋರಿದ್ರೆ, ಈ ಥರ ಒಂದು ಆರ್ಟಿಸ್ಟಿಕ್ ಟ್ಯಾಲೆಂಟ್ ಅನ್ನೋದು ಇವ್ರಿಗೆ ತುಂಬ ಇಷ್ಟ ಇರುತ್ತೆ. ಮೇ ಬಿ ಇವರು ಇನ್ವಾಲ್ವ್ ಆಗ್ತಾರೆ ಟೈಮ್ ಆದಾಗೆಲ್ಲ, ಫ್ರೀ ಆದಾಗೆಲ್ಲ. ಮೇ ಬಿ ಇವ್ರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದರೆ ಸಿಂಗಿಂಗಲ್ಲಿ ಅಥವಾ ಆ್ಯಕ್ಟಿಂಗಲ್ಲಾದರೂ ಆಗಿರಬಹುದು. ಈ ಥರ ಲೈಕ್ ಏನು ಫೆಮಿನೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅನ್ಬೋದು. ಡ್ಯಾನ್ಸಲ್ಲಿ ಇಷ್ಟ ಇರುತ್ತೆ ಅನ್ಬೋದು. ಸೊ ಇಮ್ಯಾಜಿನ್ ಅಂತ ನಿಮಗೆ ಮೆಸೇಜ್ ಬಂದಿದೆ ಗ್ರೂಪ್ 2. ನಂಬರ್ ಬಂದ್ಬಿಟ್ಟು ಇಟ್ಸ್ 20. ಅಗೇನ್ 2 ಈಕ್ವಲ್ಸ್ ಮೂನ್ ಆ್ಯಂಡ್ ಎಮೋಷ್ನಲ್ ಅಗೇನ್. ಸೊ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಬಂದ್ಬಿಟ್ಟು ಎಮೋಷ್ನಲ್ ಪರ್ಸನ್. ಆ್ಯಂಡ್ ತುಂಬ ಈಸಿಯಾಗಿ ಲೈಕ್ ಬೇಜಾರಾಗುವಂಥ ಒಂದು ಸೆನ್ಸಿಟಿವ್ ಆ್ಯಂಡ್ ಫ್ರೆಜೈಲ್ ನೇಚರ್ ಪರ್ಸನ್ ಅಂತಲೇ ಹೇಳ್ಬೋದು. ಸೊ ಇಮ್ಯಾಜಿನ್ ಮೆಸೇಜ್ ಬಂದಿದೆ, ಇದು ಏನು ಹೇಳ್ತಾ ಇದೆ ಅಂತ ನೋಡೋಣ. ಪಾಸ್ ಮಾಡ್ಕೊಂಡ್ಬಿಟ್ಟು ನೀವು ಈ ಮೆಸೇಜ್ನ ಓದ್ಬೋದು. ನಾನು ಇದನ್ನ ಓದ್ತೀನಿ. ಟರ್ನಿಂಗ್ ಇಮ್ಯಾಜಿನೇಷನ್ ಇಂಟು ಮ್ಯಾನಿಫೆಸ್ಟೇಷನ್, ಕ್ರಿಯೇಟಿವ್ ಥಾಟ್, ವಿಜುವಲೈಸೇಷನ್, ದ ಪವರ್ ಆಫ್ ಅಲೈನಿಂಗ್ ದ ಇಮೇಜರಿ ಆ್ಯಂಡ್ ಫೀಲಿಂಗ್ಸ್, ಕ್ರಿಯೇಟಿವಿಟಿ, ಇಲ್ಯೂಷನ್ಸ್. ಇದನ್ನ ಓದ್ಬೋದು ನೀವು ಪಾಸ್ ಮಾಡ್ಕೊಂಡು. ಓಕೆ, ಸೊ ಇದೇನು ಅಂತ ಇವಾಗ ನಾನು ನಿಮಗೆ ಹೇಳ್ತೀನಿ. ಒನ್ ಥಿಂಗ್ ನಾನು ಅವಾಗಲೇ ಹೇಳೋದು ಮತ್ತೆ, ಡೆಫಿನೆಟ್ಲಿ ಈ ಪರ್ಸನ್ ಏನಿದ್ದಾರೆ ತುಂಬ ಡ್ರೀಮಿ ಪರ್ಸನ್ ಆಗಿರ್ತಾರೆ. ಕೈಂಡ್ ಆಫ್ ಇವರಿಗೆ ಮ್ಯಾನಿಫೆಸ್ಟೇಷನ್ ಇದರಲ್ಲೆಲ್ಲ ಸ್ವಲ್ಪ ಆಸಕ್ತಿ ಇರುತ್ತೆ. ವಿಜುವಲೈಸೇಷನ್, ಟ್ಯಾರೋ ಕಾರ್ಡ್ ರೀಡಿಂಗ್, ಅಥವಾ ಫ್ಯೂಚರ್ ಏನಾಗುತ್ತೆ ಅನ್ನೋ ತಿಳ್ಕೊಳ್ಳೋ ಒಂದು ಫೋಕಸ್ ಅಥವಾ ಕ್ಯೂರಿಯಾಸಿಟಿ. ಸೊ ಈ ಥರ ಒಂದು ಪರ್ಸನ್ನ ವೆರಿ ಇಂಟ್ಯೂಟಿವ್ ಆಗಿರ್ತಾರೆ. ಬಟ್ ಎಟ್ ದ ಸೇಮ್ ಟೈಮ್ ತುಂಬ ಒಂದು ಸ್ಮೂತ್ ಗೋಯಿಂಗ್ ಪರ್ಸನ್ ಅನ್ಬೋದು ಇವರು. ತುಂಬ ಹಾರ್ಡಾಗಿ ಯಾರ ಜೊತೆನೂ ಆ್ಯಕ್ಟ್ ಮಾಡಲ್ಲ, ಯಾರ ಜೊತೆನೂ ಅರೋಗೆಂಟ್ ಆಗಿ ನಡ್ಕೊಳ್ಳಲ್ಲ. ಒಬ್ಬ ಸ್ಟ್ರೇಂಜರ್ ಬಂದ್ರೂ ಅವರಿಗೆ ರೆಸ್ಪೆಕ್ಟ್ ಕೊಡ್ತಾರೆ. ನೋ ಮ್ಯಾಟರ್ ಆ ಕಡೆಯಿಂದ ರೆಸ್ಪೆಕ್ಟ್ ಸಿಗುತ್ತೋ ಡಸಂಟ್ ಮ್ಯಾಟರ್, ಅವರು ಫಾಲೋ ಮಾಡ್ತಿರೋ ಬಿಲೀವ್ ಸಿಸ್ಟಮ್, ಅವರ ಒಂದು ಥಾಟ್ ಪ್ರೊಸೆಸ್ಗೆ ಸ್ಟಿಕ್ ಆನ್ ಆಗಿರ್ತಾರೆ. ಸೊ ಇಮ್ಯಾಜಿನ್ ಅಂತ ಬಂದಾಗ ಡೆಫಿನೆಟ್ಲಿ ಒಂದು ವೆರಿ ಇಮ್ಯಾಜಿನೇಟಿವ್, ಡೇ ಡ್ರೀಮಿಂಗ್ ಪರ್ಸನ್ ಅನ್ಬೋದು ಇವ್ರನ್ನ. ಆ್ಯಂಡ್ ತುಂಬಾ ಲೈಕ್ ಅವ್ರ ಪಾಡಿಗೆ ಅವ್ರು ಮೇ ಬಿ ರೊಮ್ಯಾಂಟಿಕ್ ಮೂವೀಸ್ ಇಷ್ಟ ಆಗುತ್ತೆ ಇವರಿಗೆ. ಆ ಮೂವಿಲಿ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಇಷ್ಟ ಆದರೆ ಅದನ್ನ ಲೈಕ್ ಇವ್ರ ಲೈಫಲ್ಲೂ ಹಂಗೆ ಆಗುತ್ತೆ, ನನ್ನ ಪಾರ್ಟ್ನರ್ ಹಿಂಗೆ ಇರ್ತಾನೆ, ಲೈಕ್ ಕಂಪ್ಲೀಟ್ಲಿ ರೊಮ್ಯಾಂಟಿಕ್ ಪರ್ಸನ್ ಅನ್ಬೋದು ನಿಮ್ಮ ಪಾರ್ಟ್ನರ್. ಇವಾಗ ಫಾರ್ ಎನ್ ಎಕ್ಸಾಂಪಲ್ ಮುಂಚೆನೆ ಹೇಳ್ದಂಗೆ, ಮೂವಿ ನೋಡಿದ ಕೂಡಲೇ ಎಲ್ಲೋ ಒಂದು ಕಡೆ ಒಂದು ಕ್ಯಾರೆಕ್ಟರ್ ಇಷ್ಟ ಆದರೆ ಆ ಕ್ಯಾರೆಕ್ಟರ್ನ ಅವರೇ ಇದ್ದಾರೆ ಅಂತ ಫೀಲ್ ಮಾಡ್ಕೊಳ್ಳೋದು, ಲೈಕ್ ನಾನೇ ಅಲ್ಲಿ ಜೀವಿಸ್ತಾ ಇದ್ದೀನಿ ಅನ್ಕೊಳ್ಳೋದು. ಎಲ್ಲೊಂದ್ ಕಡೆ ನನ್ನ ಲೈಫಲ್ಲೂ ನನ್ನ ಪಾರ್ಟ್ನರ್ ನನಗೆ ಈ ಥರ ಮಾಡಬೇಕು. ಫಾರ್ ಎನ್ ಎಕ್ಸಾಂಪಲ್ ಏನೋ ಒಂದು ಗಿಫ್ಟ್ ಕೊಡ್ತಾ ಇರ್ತಾರೆ ಅನ್ಕೋಬೋದು ಪಾರ್ಟ್ನರ್ ಅವರ ಇವ್ರಿಗೆ ಅಂತ ಹೇಳಿದ್ರೆ ಮೂವೀಸಲ್ಲಿ ಸಮ್ಟೈಮ್ಸ್ ಅವ್ರು ಇಮ್ಯಾಜಿನ್ ಮಾಡ್ಕೊತಾರೆ ಲೈಕ್ ನನ್ನ ಪಾರ್ಟ್ನರು ಹಿಂಗೆ ಇರಬಹುದು, ಹಿಂಗೆ ಈ ಥರ ಪಾಸಿಬಿಲಿಟೀಸ್ ಜಾಸ್ತಿ. ಯಾರು ಆಲ್ರೆಡಿ ಕಮಿಟ್ಮೆಂಟಲ್ಲಿ ಇದ್ದೀರಾ, ಇನ್ ಕೇಸ್ ನಿಮ್ಮ ಪಾರ್ಟ್ನರಲ್ಲಿ ಈ ಗುಣಗಳು ಇದ್ದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್, ನೀವು ರೈಟ್ ಪರ್ಸನ್ ಜೊತೆ ಇದ್ದೀರಾ. ಆ್ಯಂಡ್ ವೆರಿ ಬ್ಯೂಟಿಫುಲ್. ನನಗೇನೋ ಬಟರ್ಫ್ಲೈಸ್ ಥರ ಫೀಲ್ ಆಗ್ತದೆ. ಅಂದರೆ ಒಂಥರ ಬಟರ್ಫ್ಲೈ ಥರ ಕ್ಯೂಟ್, ನೋಡೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಯಾರಿಗೂ ಹರ್ಟು ಮಾಡಲ್ಲ, ಅವುಗಳು ಅವು ಪಾಡಿಗಿರ್ತವೆ ಆ ಥರ. ಫಿಸಿಕಲ್ ಅಪಿಯರೆನ್ಸ್. ಸೊ ಇವಾಗ ಗ್ರೂಪ್ 2 ನಿಮ್ಮ ಪರ್ಸನ್ ಆ್ಯಕ್ಚುಲಿ ಲೈಕ್ ಫಿಸಿಕಲ್ ಅಪಿಯರೆನ್ಸ್ ಹೆಂಗಿರುತ್ತೆ ಅಂತ ನೋಡೋಣ. ಆಲ್ರೆಡಿ ಫ್ಯೂ ಪಾಯಿಂಟ್ಸ್ ನನಗೆ ತಲೆಯಲ್ಲಿ ಬಂದಿದೆ, ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ನೋಡೋಣ ಫಿಸಿಕಲ್ ಅಪಿಯರೆನ್ಸ್ ಹೆಂಗಿರುತ್ತೆ ನಿಮ್ಮ
ಪಾರ್ಟ್ನರ್ದು ಅಂತ ಫಾರ್ ಗ್ರೂಪ್ 2. ವಾವ್, ಈ ಒಂದು ಮೆಸೇಜ್ ನನಗೆ ಲಾಸ್ಟ್ ಗ್ರೂಪಲ್ಲಿ ಬಂದಿತ್ತು, ಬಟ್ ಡಿಫ್ರೆಂಟ್ ಕ್ವೆಶನಿಗೆ ಬಂದಿತ್ತು. ಫಿಸಿಕಲ್ ಅಪಿಯರೆನ್ಸ್ ಅಂತ ಬಂದಾಗ ಡೆಫಿನೆಟ್ಲಿ ಟಾಲ್ ಇರ್ತಾರೆ, ಟಾಲ್ ಇರಲ್ಲ ಅಂತಲ್ಲ, ಮೀಡಿಯಂ ಹೈಟ್ ಇರ್ತಾರೆ, ಲೈಕ್ ತುಂಬ ಟಾಲ್ ಆ ಥರ ಅಲ್ಲ, ಮೀಡಿಯಂ ಹೈಟ್. ಮೇ ಬಿ ಹೊರಗಡೆ ಜನರಿಗೆ ಇವ್ರ ಪರ್ಸ್ನಾಲಿಟಿ ನೋಡಿದಾಗ ಓಕೆ ಇವ್ರು ತುಂಬ ಸ್ಟ್ರಾಂಗ್ ಪರ್ಸನ್, ಲೈಕ್ ಮೇ ಬಿ ಅರೋಗೆಂಟ್ ಪರ್ಸನ್ ಆಗಿರ್ಬೋದು ಅಂತ, ಬಟ್ ಡೀಪ್ ಇನ್ಸೈಡ್ ಅವರ ಒಂದು ಪರ್ಸ್ನಾಲಿಟಿ ಬಂದಾಗ ತುಂಬಾನೇ ಸಾಫ್ಟ್ ನೇಚರ್ಡ್ ಪರ್ಸನ್. ಇವ್ರು ಹೆಂಗೆ ಕಾಣ್ತಾರೆ ಹಂಗಿರಲ್ಲ. ಲೈಕ್ ಹೊರಗಡೆ ಜನರಿಗೆ ಇವರು ಒಂದು ವೆರಿ ಅನಾಲಿಟಿಕಲ್ ಪರ್ಸನ್, ವೆರಿ ಪ್ರಾಕ್ಟಿಕಲ್ ಪರ್ಸನ್, ಯಾರು ಇವ್ರ ಬಗ್ಗೆ ಅನ್ಕೊಂಡು ಇರಲ್ಲ ಅನ್ಸುತ್ತೆ. ಇವರೊಂದು ಎಮೋಷನಲ್ ಪರ್ಸನ್, ಡೀಪ್ ಇನ್ಸೈಡ್ ಇವರು ತುಂಬಾ ಡೇ ಡ್ರೀಮ್ ಮಾಡ್ತಾರೆ, ಇದೆಲ್ಲ ಅನ್ಕೊಂಡೇ ಇರಲ್ಲ. ಮೇ ಬಿ ಅವರು ಹೊರಗಡೆ ಜನರಿಗೆ ತೋರ್ಸೋದು, ಅವ್ರು ಇರೋದು ಕಂಪ್ಲೀಟ್ಲಿ ಡಿಫ್ರೆಂಟ್. ಹೊರಗಡೆ ಸನ್ ತರ ಡಾಮಿನೇಟಿಂಗ್ ಪರ್ಸ್ನಾಲಿಟಿ ಆಗಿದ್ರೆ, ಒಳಗಡೆ ಮೂನ್ ತರ ತುಂಬಾ ಸೂಕ್ಷ್ಮ, ತುಂಬಾ ಮೃದು ಸ್ವಭಾವದವರಾಗಿರ್ತಾರೆ ಅವರು. ಅಪಿಯರೆನ್ಸ್ ಅಂತ ಬಂದ್ರೆ ಡೆಫಿನೆಟ್ಲಿ ಫೇರ್ ಸ್ಕಿನ್ ಅಲ್ಲಿ ಡಿಸ್ಕ್ರಿಮಿನೇಷನ್ ಮಾಡೋದಕ್ಕೆ ಇಷ್ಟ ಇಲ್ಲ, ಕೈಂಡ್ ಆಫ್ ಲೈಟ್ ಅಂತ ನೋಡ್ಬೋದು, ಲೈಟ್ನೆಸ್ ಅಂತ ನೋಡ್ಬೋದು. ಬಟ್ ಹೊರಗಡೆಯಿಂದ ನೋಡೋಷ್ಟೊತ್ತಿಗೆ ಡೆಫಿನೆಟ್ಲಿ ಇವ್ರಿಗೆ ಫುಲ್ ಆಫ್ ಆಟಿಟ್ಯೂಡ್, ಇವ್ರಿಗೆ ಕೊಬ್ಬಿರುತ್ತೆ. ಇವರಿಗೆ ಇವ್ರ ಜೊತೆ ಮಾತಾಡಿದಾಗ ಇವ್ರು ರೆಸ್ಪಾಂಡ್ ಮಾಡ್ತಾರೋ ಇಲ್ವೋ, ತುಂಬ ಕ್ವಯೆಟ್, ಎಷ್ಟು ಬೇಕು ಅಷ್ಟೇ ಮಾತಾಡಬಹುದು, ಇವರು ಜಾಸ್ತಿ ಮಾತಾಡಲ್ಲ, ಅದು ರೆಸ್ಪಾನ್ಸ್ ಮಾಡ್ತಾರೋ ಇಲ್ವೋ, ತುಂಬ ಆಟಿಟ್ಯೂಡ್ ಇರ್ಬೋದು. ಹಿಂಗೆ ಈ ಥರ ಒಂದು ಭಾವನೆ ಇರುತ್ತೆ ನಿಮ್ಮನ್ನ ನೋಡಿದ ಕೂಡಲೇ, ಅಥವಾ ನಿಮ್ಮ ಪಾರ್ಟ್ನರ್ನ ನೋಡಿದ ಕೂಡಲೇ, ಸಾರಿ. ಬಟ್ ಯಾವಾಗ ಕಾನ್ವರ್ಸೇಷನ್ ಮಾತಾಡ್ತೀರಾ ನೀವು ಅವ್ರ ಜೊತೆ, ಅವಾಗ ನಿಮಗೆ ಫೀಲ್ ಆಗುತ್ತೆ ಕಂಪ್ಲೀಟ್ಲಿ ಆಪೋಸಿಟ್, ಒಂದು ಸಣ್ಣ ಮಗುನ ಮಾತಾಡಿಸ್ತಾ ಇದ್ದೀನಲ್ಲ ನಾನು ಅಂತ ಫೀಲ್ ಆಗುತ್ತೆ ನಿಮಗೆ. ಲೈಕ್ ಅಷ್ಟೊಂದು ಬ್ಯೂಟಿಫುಲ್ ಸ್ಮೈಲ್ ಇರುತ್ತೆ ಇವರಿಗೆ ಡೆಫಿನೆಟ್ಲಿ. ಆ್ಯಂಡ್ ಮಾತಾಡ್ಬೇಕಾದ್ರೆ ಡೆಫಿನೆಟ್ಲಿ ನಿಮಗೊಂದು ಕಂಫರ್ಟ್ ಫೀಲ್ ಕೊಡ್ತಾರೆ. ಮಾತಾಡ್ಬೇಕಾದ್ರೆ ಲೈಕ್ ನಿಮ್ಮ ಕಣ್ಣಿಟ್ಟು ನೋಡ್ತಾರೆ, ಎಲ್ಲೆಲ್ಲೋ ನೋಡಲ್ಲ. ಬಿಕಾಸ್ ಡೆಫಿನೆಟ್ಲಿ ಒಂದು ಡ್ರೀಮಿ, ಒಂದು ರೊಮ್ಯಾಂಟಿಕ್ ಪರ್ಸನ್ ಇವ್ರು ಆಗಿರೋದ್ರಿಂದ ಇದು ಡೈರೆಕ್ಟ್ ಆಗಿ ಇಲ್ಲೋಗಿ ಬಿದ್ದಿದೆ. ಸೊ ನಾನು ಇದನ್ನ ತಗೊತೀನಿ. ಹ್ಯಾಪಿ ಲೈಕ್ ಡೆಫಿನೆಟ್ಲಿ ಅವ್ರನ್ನ ನೋಡಿದ ಕೂಡಲೇ ನಿಮಗೊಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಇವ್ರನ್ನ ಯಾವತ್ತೂ ನೀವು ಡಲ್ ಮೂಮೆಂಟಲ್ಲಿ ನೋಡೋದೇ ಇಲ್ಲ ಹೊರಗಡೆ. ಆ್ಯಸ್ ಅ ಪರ್ಸನ್ ನೀವು ಜೊತೆ ಕನೆಕ್ಟ್ ಆದಾಗ, ಆ್ಯಸ್ ಅ ಪರ್ಸನ್ ನೀವು ಜೊತೆ ಕಾನ್ವರ್ಸೇಷನ್ ಬಿಲ್ಡ್ ಮಾಡಿದಾಗ, ಎವ್ರಿ ಮೂಮೆಂಟ್ ಇವರ ಫೇಸ್ ಒಂದು ನಗು ಮುಖದವ್ರ ಥರ ಹ್ಯಾಪಿ ಮೂಮೆಂಟಲ್ಲಿ ಇರ್ತಾರೆ. ಆ್ಯಂಡ್ ಯಾವತ್ತೂ ಒಂದು ಡಲ್ ಫೇಸ್, ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋದು, ಎಲ್ಲೋ ಒಂದು ಮೂತಿ ತಿರ್ಸ್ಕೊಂಡು ಕೂತ್ಕೊಳ್ಳೋದು, ಅದಲ್ವೇ ಅಲ್ಲ. ಎಂಥ ಮೂಮೆಂಟ್ ಆಗಿದ್ರೂ ಹ್ಯಾಪಿ ಮೂಮೆಂಟ್. ಸೊ ಮುಂಚೆನೇ ಹೇಳ್ದಂಗೆ ಏನೇ ಒಂದು ಸಿಚುವೇಶನ್ನು ಡೀಪಾಗಿ ತೊಗೊಂಡು ಹೋಗಲ್ಲ, ಒಂದು ಫುಲ್ಫಿಲ್ಮೆಂಟ್ ಫೀಲ್ ಆಗುತ್ತೆ ಅವ್ರನ್ನ ನೋಡಿದಾಗ. ಆ್ಯಂಡ್ ಇವ್ರ ಲೈಫಲ್ಲಿ ಏನೋ ಒಂದು ಚೆನ್ನಾಗಿರೋದು ಆಗ್ತಾ ಇದೆ. ಬಿಕಾಸ್ ಎಗೇನ್ ಇಲ್ಲಿ 2 ನೋಡ್ಬೋದು, ಮೂನ್ನ ಎಗೇನ್ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇವ್ರ ಜೊತೆ ಕಳೆದಿದ್ದ ಮೂಮೆಂಟ್ಸ್ ಎಲ್ಲದು ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ ನಿಮಗೆ. ಅದು ನೀವು ಕಮಿಟ್ಮೆಂಟಲ್ಲೇ ಇರಬೇಕಂತ ಏನಿಲ್ಲ, ಆ್ಯಸ್ ಅ ಫ್ರೆಂಡ್ ಆಗಿ ಇವ್ರ ಜೊತೆ ಕನೆಕ್ಟ್ ಆದಾಗಲೂ ನಿಮಗೆ ಟೋಟಲ್ ಪಾಸಿಟಿವ್ ವೈಬ್ ಕೊಡ್ತಾರೆ. ಸೊ ಡೆಫಿನೆಟ್ಲಿ ಇವರಲ್ಲಿ ಒನ್ ಥಿಂಗ್ ನಿಮಗೆ ಏನು ಅಟ್ರಾಕ್ಟ್ ಆಗುತ್ತೆ ಅಂದರೆ, ಒಂದು ಸಣ್ಣ ವಿಚಾರನೂ ಅವರು ಗ್ರೇಟ್ಫುಲ್ ಆಗಿರ್ತಾರೆ. ಓಕೆ, ನಾನು ಇವತ್ತು ಈ ಊಟ ಮಾಡ್ತಾ ಇದ್ದೀನಿ, ರಿಯಲಿ ಗ್ರೇಟ್ಫುಲ್. ನನಗೆ 5 ಸ್ಟಾರಲ್ಲೇ ನನಗೆ ಬೇಡ, ಇಲ್ಲಿ ನನಗೆ ಬೇಕಾಗಿರೋ ಐಟಮ್ ಸಿಕ್ಕಿದೆ ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್. ಸಣ್ಣ ವಿಚಾರಕ್ಕೂ ಅವರ ಒಂದು ಗ್ರ್ಯಾಟಿಟ್ಯೂಡ್ ಯೂನಿವರ್ಸಿಗೆ ತಿಳಿಸ್ತಾ ಇರ್ತಾರೆ. ಮೇ ಬಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ಪ್ರೆಸ್ ಮಾಡೋದಾಗಿರ್ಬೋದು, ಗ್ರೇಟ್ಫುಲ್ ಫಾರ್ ವಾಟ್ ಐ ಹ್ಯಾವ್ ಟುಡೇ. ನಾನು ಅನ್ಕೊಂಡ ಸಕ್ಸಸ್ ಆಗಿಲ್ಲ, ಬಟ್ ಏನಾಯ್ತು ದಟ್ ಈಸ್ ಫೈನ್ ಆ್ಯಂಡ್ ಐ ಆಮ್ ಹ್ಯಾಪಿ ಫಾರ್ ಇಟ್. ಈ ಥರ ಒಂದು ಬ್ಯೂಟಿಫುಲ್ ಪಾಸಿಟಿವ್ ನೇಚರ್. ಆ್ಯಂಡ್ ಡೆಫಿನೆಟ್ಲಿ ಅವರ ಐಸಲ್ಲಿ ಒಂದು ಸ್ಪೆಷಾಲಿಟಿ ನೋಡ್ತಾ ಇದ್ದೀನಿ ನಾನು. ಲೈಕ್ ಟ್ವಿಂಕ್ಲಿಂಗ್ ಐಸ್ ಇರ್ಬೋದು, ಒಂದು ವೆರಿ ಅಟ್ರಾಕ್ಟಿವ್ ಐಸ್ ಇರುತ್ತೆ ಅಂತ, ಲೈಕ್ ಸ್ಟಾರ್ ಥರ ಶೈನ್ ಆಗ್ತಾ ಇರುತ್ತೆ ಅಂತ ನೋಡ್ತಾ ಇದ್ದೀನಿ. ಸೊ ಇವಾಗ ನೋಡೋಣ ಅವರ ಕರಿಯರ್ ಆ್ಯಂಡ್ ಅವರ ಲೈಫ್ ಸ್ಟೈಲ್. ಸೊ ಫಾರ್ ಗ್ರೂಪ್ 2 ನಿಮ್ಮ ಲೈಫ್ ಪಾರ್ಟ್ನರ್ ಕರಿಯರ್ ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಒನ್ ಥಿಂಗ್, ಆ್ಯಂಡ್ ಇಲ್ಲಿವರೆಗೂ ಮೆಸೇಜ್ ಇಷ್ಟಾಗಿ ಕ್ಲೈಮ್ ಮಾಡ್ಕೋಬೇಕು ಅಂದರೆ 111 ಅಂತ ಟೈಪ್ ಮಾಡ್ಬೋದು. ಓಕೆ, ಸೊ ಓಕೆ, ದೇರ್ ಈಸ್ 5 ನಂಬರ್ ಅಂದರೆ 5th ಹೌಸ್ನ ತೋರಿಸ್ತಾ ಇದೆ. ಐ ಹೋಪ್ ಇದು ವಿಸಿಬಲ್ ಆಗಿದೆ ಅಂತ.
ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ದೇರ್ ಈಸ್ ಮೂನ್ and there is Aquarius zodiac sign. ಓಕೆ, ಸೊ ಎಲ್ಲೋ ಒಂದು ಕಡೆ ಗ್ರೂಪ್ 2 ನಿಮ್ಮ ಪರ್ಸನ್ ಡೆಫಿನೆಟ್ಲಿ ಒಂದು ಎಮೋಷ್ನಲ್ ಆಗಿರ್ತಾರೆ. ಮೂನ್ ಅಗೇನ್ ಆ್ಯಂಡ್ ಅಗೇನ್ ಬರ್ತಾ ಇದೆ ಅಂದರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ನಿಮ್ಮ ಪರ್ಸನ್ ತುಂಬ ಎಮೋಷ್ನಲ್ ಆಗಿರ್ತಾರೆ, ತುಂಬ ಸೆನ್ಸಿಟಿವ್ ಆಗಿರ್ತಾರೆ. ಆ್ಯಂಡ್ ಒನ್ ಬೆಸ್ಟ್ ಥಿಂಗ್ ಅಬೌಟ್ ದೆಮ್ ಅಂದರೆ ನಿಮಗೆ ಯಾವುದೇ ರೀತಿಯಾಗಿ ಎಮೋಷ್ನಲಿ ಲೋ ಫೀಲ್ ಆದಾಗ ಎಟ್ ಎನಿ ಮೂಮೆಂಟ್ ನಿಮಗೆ ಎಮೋಷ್ನಲ್ ಸಪೋರ್ಟ್ ಕೊಡ್ತಾರೆ, ನಿಮ್ಮ ಪ್ರಾಬ್ಲಮ್ಸ್ಗಳನ್ನ ಕೇಳ್ತಾರೆ, ಒಂದು ಶೋಲ್ಡರ್ ಕೊಡ್ತಾರೆ ನಿಮಗೆ. ಎಮೋಷ್ನಲಿ ಲೋ ಆದಾಗ, ನಿಮಗೆ ಎಮೋಷ್ನಲಿ ವೀಕ್ ಆದಾಗ ನಿಮಗೊಂದು ಶೋಲ್ಡರ್ ಕೊಡ್ತಾರೆ ಎಟ್ ಎನಿ ಮೂಮೆಂಟ್. ನಿಮ್ಮನ್ನ ಜಡ್ಜ್ ಮಾಡಲ್ಲ ಫಾರ್ ವಾಟ್ ಯು ಆರ್. ಆ್ಯಂಡ್ 5 ನಂಬರಿಂದ ನನಗೆ ಲಿಯೋ ಸೈನ್ ಸ್ಟ್ರಾಂಗ್ ಆಗಿ ಬರ್ತಾ ಇದೆ ಇಲ್ಲಿ. ಒನ್ ಥಿಂಗ್ ಅಗೈನ್ ಅಕ್ವೇರಿಯಸ್ ಇರೋದ್ರಿಂದನೂ ಒಂದು ಕ್ರಿಯೇಟಿವ್ ಜಾಬಲ್ಲಿರ್ತಾರೆ ಅವರು. ಕ್ರಿಯೇಟಿವಿಟಿ, ಇದರ್ ಆ್ಯಕ್ಟಿಂಗ್ ಅಲ್ಲಿ ಇರ್ತಾರೆ. ಮುಂಚೆನೆ ಕಪ್ಸ್ ಬಂದಿರೋದ್ರೆ ಡಬಲ್ ಕನ್ಫರ್ಮೇಷನ್. ಒಂದು ಆ್ಯಕ್ಟಿಂಗ್ ಅಲ್ಲಿ ಇರ್ತಾರೆ, ಒಂದು ಸಿಂಗಿಂಗ್ ಅಲ್ಲಿ ಇರ್ತಾರೆ, ಇಲ್ಲ ಒಂದು ಡ್ರಾ ಮಾಡ್ತಾರೆ, ಒಂದು ಆರ್ಟಿಸ್ಟ್ ಆಗಿರ್ಬೋದು, ಪೇಂಟಿಂಗ್ ಆಗಿರಬಹುದು, ಅಥವಾ ಯೂಟ್ಯೂಬೇ ಮಾಡ್ಕೊಂಡಿರ್ಬೋದು, ಅಥವಾ ರೀಲ್ಸ್ ಮಾಡ್ಕೊಂಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ದುಡ್ಡು ಮಾಡ್ತಿರ್ಬೋದು. ಕ್ವೈಟ್ ಆಕ್ಟಿವ್, ಮೋರ್ ಲೈಕ್ ಅವರ ಪ್ಯಾಷನ್ನ ಪ್ರೊಫೆಷನ್ ಆಗಿ ಮಾಡ್ಕೊಂಡಿರ್ತಾರೆ. ಓಕೆ, ಆಲ್ರೆಡಿ ಅವರು ನಿಮ್ಮ ಲೈಫಲ್ಲಿ ಇದ್ರೆ ಗ್ರೂಪ್ 2 ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್ ನೀವು ರೈಟ್ ಪರ್ಸನ್ ಜೊತೆ ಇದ್ದೀರಾ ಅಂತ. ಮೇ ಬಿ ಆನ್ಲೈನಲ್ಲಿ ಏನಾದರೂ ಸೆಲ್ ಮಾಡ್ತಿರೋದಾಗಿರ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಇವರ ಒಂದು ಬಿಸ್ನೆಸ್ ತುಂಬ ಬ್ರಾಡ್ ಆಗಿರುತ್ತೆ, ಅಂದರೆ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತಿರಲ್ಲ. ಕ್ವೈಟ್ ಫೇಮಸ್ ಅಂತಾನೆ ನೋಡ್ತಾ ಇದ್ದೀನಿ. ಫಾರ್ ಹೂ ದೇ ಆರ್ ಕ್ವೈಟ್ ಫೇಮಸ್. ಅವರ ಒಂದು ಟ್ಯಾಲೆಂಟ್ ಆ್ಯಂಡ್ ಅವರ ಒಂದು ಸ್ಕಿಲ್ಸ್ಗೆ ಅವರು ಆಲ್ರೆಡಿ ಕ್ವೈಟ್ ಫೇಮಸ್ ಆಗಿರ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ಓಕೆ, ಪಾಸಿಬಿಲಿಟಿ ಇದೆ ಸ್ವಲ್ಪ ಜನಕ್ಕೆ ಇಲ್ಲಿ. ಅವರು ಸಿ ರಿಲೇಟೆಡ್, ವಾಟರ್ ರಿಲೇಟೆಡ್ ವರ್ಕ್ ಮಾಡ್ತಾ ಇರೋದು, ಲೈಕ್ ಶಿಪ್ಪಲ್ಲಿ ಇರಬಹುದು, ವಾಟರ್ ಲೈಕ್ ಸಿ ರಿಲೇಟೆಡ್ ಏನಾದ್ರು ಕೆಫೆ ಮಾಡ್ಕೊಂಡಿರ್ಬೋದು. ಅಂದರೆ ಇವರ ಒಂದು ಕರಿಯರಲ್ಲಿ ಸುತ್ತಮುತ್ತ ಒಂದು ದೊಡ್ಡ ಸಮುದ್ರ, ವಾಟರ್ ರೀಜನ್, ಈ ಥರ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಓಕೆ, ಇವಾಗ ಟೈಮಿಂಗ್ಸ್ ನೋಡೋಣ. ಸ್ವಲ್ಪ ಜನಕ್ಕೆ ಆಲ್ರೆಡಿ ಕಮಿಟ್ಮೆಂಟಲ್ಲಿ ಇರೋರಿಗೆ, ಲೈಕ್ ನೀವು ಆಲ್ರೆಡಿ ಇವ್ರನ್ನ ಮೀಟ್ ಆಗಿದ್ದೀರಾ ಅಂತ ಕಾರ್ಡ್ ಫುಲ್ ಮಾಡೋಣ. ಮೀಟ್ ಆಗಿಲ್ಲ ಅಂದರೆ ಫ್ಯೂಚರಲ್ಲಿ ಯಾವಾಗ ಮೀಟ್ ಆಗ್ತೀರಾ ಅಂತ ನೋಡೋಣ. ಓಕೆ, ಫಾರ್ ಗ್ರೂಪ್ 2 ಆಲ್ರೆಡಿ ನಿಮ್ಮ ಲೈಫಲ್ಲಿ ಇವ್ರು ಇದ್ದಾರಾ? ನೋ, ತುಂಬ ಜನ ಆಲ್ರೆಡಿ ನಿಮ್ಮ ಲೈಫಲ್ಲಿ ಇಲ್ಲ. ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿರೋರಿಗೆ ಇಟ್ಸ್ ಎನ್ ಇಂಡಿಕೇಶನ್ ದಟ್ ಮೇ ಬಿ ನೀವು ರೈಟ್ ಪರ್ಸನ್ ಜೊತೆ ಇಲ್ಲ, ಅಥವಾ ಮೇ ಬಿ ನೀವು ಯಾರು ಅನ್ಕೊಂತಾ ಇದ್ದೀರಾ ಅವರು ನಿಮ್ಮ ಲೈಫ್ ಪಾರ್ಟ್ನರ್ ಅಲ್ಲ ಆಗಿರಬಹುದು ಅಂತ. ಓಕೆ, ಯಾವಾಗ ಮೀಟ್ ಆಗಬಹುದು? ದೇರ್ ಈಸ್ 4 ಆಫ್ ಸ್ವರ್ಡ್ಸ್. ತುಂಬ ಎನರ್ಜಿ, ಕಾಮ್, ಸ್ಲೋ ಎನರ್ಜಿ ನನಗೆ ಸಿಗ್ತಾ ಇದೆ. ಸೊ ಯಾವಾಗ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇಟ್ ಡಸಂಟ್ ಮ್ಯಾಟರ್. ಗ್ರೂಪ್ 2 ನೀವು ಇವತ್ತು ನೋಡ್ತಾ ಇದ್ದೀರಾ ಅಂದರೆ ಇಟ್ಸ್ ಗೋಯಿಂಗ್ ಟು ಟೇಕ್ ಲೈಕ್ 8 to 10 months ಆಗುತ್ತೆ ನೀವು ಈ ಪಾರ್ಟ್ನರ್ನ ಅಥವಾ ಈ ಪರ್ಸನ್ನ ಕನೆಕ್ಟ್ ಆಗೋದಕ್ಕೆ, ಮೀಟ್ ಮಾಡೋದಕ್ಕೆ 8 months ತಗೊಳುತ್ತೆ. ಆ್ಯಂಡ್ ತುಂಬ ಜನಕ್ಕೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್, ನೀವು ಇನ್ನೂ ಇವ್ರನ್ನ ಮೀಟ್ ಆಗಿಲ್ಲ. ಓಕೆ, ಅವ್ರು ನಿಮ್ಮನ್ನ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂದರೆ, ಅವ್ರ ಸುತ್ತಮುತ್ತ ನೀವು ಇರ್ಬೇಕಾದ್ರೆ ಯಾವ ಒಂದು ಎನರ್ಜಿ ಇರುತ್ತೆ ಅವ್ರದ್ದು, ಅಥವಾ ಯಾವ ಥರ ನಿಮಗೆ ಫೀಲ್ ಆಗುತ್ತೆ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ, ಕನೆಕ್ಟ್ ಆದಾಗ ಯಾವ ಥರ ಒಂದು ಫೀಲ್ ಕೊಡ್ತಾರೆ ನಿಮಗೆ ಅವರು ಅಂತ ನೋಡೋಣ. ಗ್ರೂಪ್ 2. ಓಕೆ, ದೇರ್ ಈಸ್ ನೈಟ್ ಆಫ್ ಪೆಂಟಕಲ್ಸ್. ಓಕೆ, ಮೇ ಬಿ ಜಸ್ಟ್ ಸ್ಟಾರ್ಟಿಂಗ್ ಮಾತಾಡ್ಬೇಕಾದ್ರೆ ಒಂದು ಪ್ರೊಫೆಷ್ನಲ್ ವೈಬ್ ಕೊಡ್ಬೋದು. ಇಲ್ಲಿ ಕಿಂಗ್ ಆಫ್ ಸ್ವರ್ಡ್ಸ್ ಬಂದಿರೋದ್ರಿಂದ ಅಗೇನ್ ಅವ್ರನ್ನ ಡೈರೆಕ್ಟಾಗಿ ಹಾಗೆ ಜನರಲ್ ಆಗಿ ನೋಡಿದಾಗ, ನೀವು ಸ್ಟಾರ್ಟಿಂಗ್ ನೋಡಿದಾಗ, ಇವರು ವೆರಿ ಪ್ರೊಫೆಷ್ನಲ್, ಇವರು ತುಂಬ ಪ್ರಾಕ್ಟಿಕಲ್, ಇವರು ತುಂಬ ಸ್ಲೋ ಮಾತಾಡ್ತಾರೆ, ಸ್ಲೋ ಆಗಿ ಏನಾದ್ರು ಐಡಿಯಾಸ್ ಇದ್ರೆ ಹೇಳ್ತಾರೆ, ತುಂಬ ಸ್ಲೋ ಆಗಿ ಕನೆಕ್ಟ್ ಆಗ್ತಾರೆ, ಈ ಥರ ಪಾಸಿಬಿಲಿಟೀಸ್ ಇದೆ. ಸೊ ಇದರಲ್ಲಿ ಓದ್ಬೋದು ನೀವು. ಯು ಆರ್ ಅ ನ್ಯಾಚುರಲ್ ಪ್ಲಾನರ್ ಆ್ಯಂಡ್ ಇಂಪ್ಲಿಮೆಂಟರ್. You set your goal, determine the best course of action, and then stick on your path with a methodical and relentless focus. Hard work, productivity, routine,
ಕನ್ಸರ್ವೇಷನ್. ಓಕೆ, ಸೊ ಗ್ರೂಪ್ 2 ಇವ್ರ ಜೊತೆ ಕನೆಕ್ಟ್ ಆದಾಗ ಒನ್ ಥಿಂಗ್ ಇಸ್ ಫಾರ್ ಶೋರ್, ಯಾವುದೇ ರೀತಿಯಾಗಿ ಸೆಲ್ಫಿಶ್ ಅಂತೂ ಅಲ್ಲ ಇವರು. ಅಂದ್ರೆ ಓಕೆ, ನನಗೊಬ್ಬ ಲವಿಂಗ್ ಪಾರ್ಟ್ನರ್ ಸಿಕ್ದ ಅಥವಾ ಸಿಕ್ಕಿದ್ಲು, ಅವ್ರ ನನ್ನ ಜೊತೆ ಇರ್ತಾರೆ, ನನಗೆ ಯಾಕೆ ಟೆನ್ಷನು, ಈ ತರ ತಲೆ ಕೆಡ್ಸ್ಕೊಳಲ್ಲ. ಅವ್ರು ಹೆಂಗೆ ಯೋಚನೆ ಮಾಡ್ತಾರೆ, ನಾನು ಮತ್ತೆ ಇವರು ಒಟ್ಟಿಗೆ ಗ್ರೋ ಆಗ್ಬೇಕು ಲೈಫಲ್ಲಿ, ನನ್ನ ಜೊತೆ ಇವರು ಗ್ರೋ ಆಗ್ಬೇಕು, ನಾನು ಒಬ್ಳೆ ಗ್ರೋ ಆಗೋದಲ್ಲ ಅಥವಾ ನಾನು ಒಬ್ನೇ ಗ್ರೋ ಆಗೋದಲ್ಲ, ಈ ತರ ಒಂದು ಭಾವನೆ, ಈ ತರ ಒಂದು ಎನರ್ಜಿ ನಿಮಗೆ ಕೊಡ್ತಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ನೀವು ನಿಮ್ಮ ಕರಿಯರ್ ಮೇಲೆ ಜಾಸ್ತಿ ನಿಮಗೆ ಇಂಟ್ರೆಸ್ಟ್ ಬರಕ್ ಶುರು ಆಗುತ್ತೆ. ಮೇ ಬಿ ಅವರ ಒಂದು ಪ್ರೊಫೆಷನಲಿಸಮ್ನ ನೋಡ್ಬಿಟ್ಟು ನಿಮಗೆ ಫೀಲ್ ಆಗುತ್ತೆ, ಲೈಕ್ ನಿಮಗೆ ಮೋರ್ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಬಿಕಾಸ್ ಡೆಫಿನೆಟ್ಲಿ ಅವರು ಅವ್ರ ಎಮೋಷನಲ್ ಅಂದಿದ ಕೂಡಲೇ ನಿಮ್ಮನ್ನ ಎಮೋಷನಲ್ ಮಾಡಕ್ ಟ್ರೈ ಮಾಡಲ್ಲ. ನಿಮ್ಮ ಒಂದು ಏನ್ ಕ್ಯಾರೆಕ್ಟರಿಸ್ಟಿಕ್ ಇದೆ ಗ್ರೂಪ್ 2, ಮೇ ಬಿ ಇದು ನಿಮ್ಮ ಕ್ಯಾರೆಕ್ಟರ್ ಅನ್ಸುತ್ತೆ. ಲೈಕ್ ಕೈಂಡ್ ಆಫ್ ಸ್ಲೋ ಮೂವಿಂಗ್ ಪರ್ಸನ್, ಪ್ರೊಫೆಷನಲ್ ಪರ್ಸನ್, ಪ್ರಾಕ್ಟಿಕಲ್ ಪರ್ಸನ್. ಈ ರೊಮ್ಯಾಂಟಿಕ್ ಅಥವಾ ಈ ಎಮೋಷನ್ಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಐಡಿಯಾ ಇಲ್ದಿರೋರು ಅನ್ಸುತ್ತೆ ನೀವು. ಮೇ ಬಿ ಅವರು ನಿಮ್ಮ ಒಂದು ಕ್ಯಾರೆಕ್ಟರ್ನ ಲೈಕ್ ಎಂಕರೇಜ್ ಮಾಡ್ತಾರೆ, ನೀವು ಚೇಂಜ್ ಆಗೋದು ಬೇಡ, ನೀವು ಹೆಂಗಿದ್ದೀರಾ ಹಂಗೆ ಇರಿ, ನೀವು ನಿಮ್ಮ ಬಿಲೀಫ್ ಸಿಸ್ಟಮ್ಗೆ ಸ್ಟಿಕ್ ಆನ್ ಆಗಿ ಹಿಂಗೆ ಸಪೋರ್ಟ್ ಮಾಡ್ತಾರೆ. ಯಾವುದೇ ರೀತಿಯಾಗೂ ನಿಮಗೆ ಯಾವುದೇ ಫೋರ್ಸ್ಫುಲಿ ಏನಾದ್ರು ಮಾಡಿ ಅನ್ನೋದು. ಸೊ ನಿಮ್ಮ ಡ್ರೀಮ್ಗೆ ನೀವು ಸಪೋರ್ಟ್ ಮಾಡ್ತಾರೆ ಬಿಟ್ರೆ ಅವ್ರ ಡ್ರೀಮ್ನ ನೀವು ಸಪೋರ್ಟ್ ಮಾಡಬೇಕು ಈ ತರ ಹೋಗಲ್ಲ. ಓಕೆ, ಸೊ ನಾವು ಇವಾಗ ಲಾಸ್ಟ್ ಮೆಸೇಜ್ ನೋಡೋಣ ಗ್ರೂಪ್ 2 ಅವ್ರಿಗೆ. ಸ್ಪೆಷಲ್ ಮೆಸೇಜ್ ಫ್ರಮ್ ಏಂಜಲ್ಸ್. ನಿಮ್ಮ ಏಂಜಲ್ಸ್ ಕಡೆಯಿಂದ ನಿಮಗೆ ಎಸ್ಪೆಷಲಿ ನಿಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ಏನ್ ಮೆಸೇಜ್ ಇದೆ ಅಂತ ನೋಡೋಣ. ಗ್ರೂಪ್ 2 ನೋಡೋಣ, ವಾಟ್ ಈಸ್ ದೇರ್ ಫಾರ್ group 2. We'll see. All right, there is one message, opportunity. Wow, I feel group 2 ಇವ್ರ ಜೊತೆ ನೀವು ಕನೆಕ್ಟ್ ಆಗಿದ ಕೂಡಲೇ ನಿಮ್ಮ ಲೈಫಲ್ಲಿ ಆಪರ್ಚುನಿಟೀಸ್ ಜಾಸ್ತಿ ಆಗುತ್ತೆ, ಎಸ್ಪೆಷಲಿ ಮನಿ ರಿಲೇಟೆಡ್ ಆಪರ್ಚುನಿಟೀಸ್. ಇವಾಗ ಒಬ್ಬೊಬ್ರು ಹೇಳ್ತಾರಲ್ವಾ, ಮದುವೆ ಆಗಿದ ಕೂಡಲೇ ಅಥವಾ ಕಮಿಟ್ಮೆಂಟಿಗೆ ಬಂದ ಕೂಡಲೇ ಲಕ್ ಬದಲಾಯಿತು ಅಂತ. ಸೊ ಆ ಥರ ಮೇ ಬಿ ಇವರು ನಿಮ್ಮ ಲೈಫಿಗೆ ಬಂದ ಮೇಲಿಂದ ನಿಮ್ಮ ಒಂದು ಲೈಫಲ್ಲಿ ಲಕ್ಷ್ಮಿ ಕಳೆ ಜಾಸ್ತಿ ಆಗುತ್ತೆ. ಅದೃಷ್ಟವಂತೆ ಅಥವಾ ಅದೃಷ್ಟವಂತ ಆಗಿರ್ತಾರೆ ಅವ್ರು ನಿಮ್ಮ ಲೈಫಲ್ಲಿ. ಮುಂಚೆನೆ ಹೇಳ್ದಂಗೆ ನಿಮ್ಮ ಕರಿಯರ್ ಫೋಕಸಲ್ಲಿ ಹೆಲ್ಪ್ ಮಾಡ್ತಾರೆ. ಐಡಿಯಾಸ್, ಅವರ ಒಂದು ಕ್ರಿಯೇಟಿವ್ ಐಡಿಯಾಸಿಂದ ನಿಮಗೆ ಫೋಕಸ್ಡ್ ಆಗಿ ಲಾಂಗ್ ಟರ್ಮ್ ಪ್ಲಾನ್ಸಿಗೆ ಫೋಕಸ್ಡ್ ಆಗಿರೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಇಟ್ಸ್ ಅನ್ ಇಂಡಿಕೇಶನ್ ಇವ್ರು ಬರೋದ್ರಿಂದ ನಿಮಗೆ ಜಾಸ್ತಿ ಅದೃಷ್ಟ ಜಾಸ್ತಿ ಆಗುತ್ತೆ. ಆ್ಯಂಡ್ ಬರ್ತಿರೋ ಆಪರ್ಚುನಿಟೀಸ್ಗಿಂತ ಇನ್ನೂ ಜಾಸ್ತಿ ಆಪರ್ಚುನಿಟೀಸ್ ಬರುತ್ತೆ. ಲೈಕ್ ಒಂದು ನಿಮ್ಮ ಲೈಫಲ್ಲಿ ಒಂದು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಥರ ಆಗ್ತಾರೆ ಅವರು ಅಂತ ಹೇಳ್ತಾ, ಗ್ರೂಪ್ 2 ಇದಾಗಿತ್ತು ನಿಮ್ಮ ಮೆಸೇಜ್. ನನಗಂತೂ ತುಂಬ ಇಷ್ಟ ಆಯಿತು. ಏನನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಅಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ನ ಕ್ಲೈಮ್ ಮಾಡ್ಕೋಬೇಕು ಅಂದರೆ 111 ಅಂತ ಟೈಪ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಅಂತ ಹೇಳ್ತಾ, ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ. ಆ್ಯಂಡ್ ದೆನ್ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಮೆನ್ಷನ್ ಆಗಿದೆ, ಡೈರೆಕ್ಟಾಗಿ ಹೋಗ್ಬೋದು. ಆ್ಯಂಡ್ ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದ್ರೆ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಗೈಸ್ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ ಇಷ್ಟ ಆಗಿದ್ರೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆಲ್ಮೋಸ್ಟ್ ಲೈಕ್ ಇಯರ್ ಎಂಡ್ ಆಗ್ತಾ ಬಂತು. ನಾನು ಈ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಇನ್ನೂ ಲೈಕ್ ಇಯರ್ ಎಂಡ್ ಅಲ್ಲ, 5 more days ಇರುತ್ತೆ ಐ ಗೆಸ್. ಸೊ ನೋಡೋಣ, ನ್ಯೂ ಇಯರ್ಗೆ ತುಂಬ ಜನ ಕಮೆಂಟ್ಸ್ ಎಲ್ಲ ಹಾಕಿದ್ರಿ ಲೈಕ್ ಝೋಡಿಯಾಕ್ ಸೈನ್ಸ್ ವಿಡಿಯೋ ಮಾಡಿ ಅಂತ. ಐ ಟ್ರೈ ಮೈ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಬಾಯ್.